ಅಂದಂಗೆ ನಾನು ಇವತ್ತು ಈ ಎಕ್ಸ್ಪ್ಲೈನ್ ಅನ್ನ ಮಾಡೋಕೆ ಹೊರಟಿರೋ ಮೂವಿ ನೇಮ್ ಬಂದ್ಬಿಟ್ಟು ಝೋಂಬಿ ರೆಡ್ಡಿ ಅಂತ. ಅಂದಂಗೆ ಈ ಮೂವಿಗೆ ಈ ಟೈಟ್ಲ್ ಯಾಕೆ ಬಂತಪ್ಪ ಅಂತ ಅದು ಗೊತ್ತಾಗ್ಬೇಕು ಅಂತಂದ್ರೆ ನೀವು ಈ ಮೂವಿಯನ್ನ ಪೂರ್ತಿಯಾಗಿ ನೋಡ್ಬೇಕು. ಅಂದಂಗೆ ಯಾರು ಕೂಡ ಎಲ್ಲಾನು ಸ್ಕಿಪ್ ಅನ್ನ ಮಾಡೋದಕ್ಕೆ ಹೋಗಕ್ ಹೋಗ್ಬೇಡಿ. ಮೂವಿ ಅಂತೂ ತುಂಬಾನೇ ಚೆನ್ನಾಗಿದೆ. ನಾನಂತೂ ನೋಡಿ ಎಂಜಾಯ್ ಅನ್ನ ಮಾಡಿದೆ, ಅದಕ್ಕೋಸ್ಕರ ನಿಮ್ಗೋಸ್ಕರ ತಗೊಂಡು ಬಂದೆ. ಎನಿವೆ ಮೂವಿಯನ್ನ ಪೂರ್ತಿ ನೋಡಿ, ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅನ್ನ ಮಾಡಿ ಅಂತ ಕೇಳ್ಕೊಂತೀನಿ. ಅಂದಂಗೆ ನಾವು ಜಾಸ್ತಿ ಟೈಮ್ ಅನ್ನ ವೇಸ್ಟ್ ಅನ್ನ ಮಾಡ್ದಿಲ್ಲ, ಡೈರೆಕ್ಟ್ ಮೂವಿ ಕಡೆಗೆ ಹೊರಟೋಗೋಣ. ಸೀನ್ ನಲ್ಲಿ ಯಾವುದೋ ಒಂದು ಪಾರಿವಾಳ ಇದಕ್ಕೆ ಇದ್ದಕ್ಕಿದ್ದಾಗಿ ಒಂದು ಸಿಡಿಲು ಹೊಡೆದ್ಬಿಟ್ಟು ಕೆಳಗೆ ಬಿದ್ದ್ಬಿಡುತ್ತೆ. ಅಂದಂಗೆ ಅದು ಒಂದು ನದಿಯ ಒಳಗೆ ಬಿದ್ದಿದ್ದ ಕಾರಣ ಅದು ಅಲ್ಲಿಂದ ಜೀವಂತವಾಗಿ ಎದ್ದೋಗುತ್ತೆ. ಅಂದಂಗೆ ಅದೊಂದು ದೊಡ್ಡ ದೇವಸ್ಥಾನ ಕೂಡ ಆಗಿರುತ್ತೆ, ಅದೇನೆ ಮೃತ್ಯುಂಜಯ ದೇವಸ್ಥಾನ. ಹಂಗಾಗಿನೇ ಈ ಪಾರಿವಾಳ ಸತ್ತೋದ್ರು ಕೂಡ ಮತ್ತೆ ಜೀವಂತವಾಗಿ ಎದ್ದು ಬಂದಿದ್ದು. ಅದಾದ್ಮೇಲೆ ನಮ್ಗೆ ಕಂಟ್ರಿ ಪೂರ್ತಿ ಅಂದ್ರೆ ಇಂಡಿಯಾ ಪೂರ್ತಿಯಾಗಿ ಲಾಕ್ ಡೌನ್ ಅನ್ನ ಮಾಡಿದರೆ, ಅದು ಕೊರೋನಾ ಎಫೆಕ್ಟ್ ಇಂದಾಗಿ. ಹಿಂಗೇನೆ ಎಲ್ಲರೂ ಕೂಡ ಅಲ್ಲಿ ಕುತ್ಕೊಂಡು ಏನಿದು ಲಾಕ್ ಡೌನ್ ಅಂತ ತುಂಬಾನೇ ಡಿಸ್ಕಸ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಬ್ಬ ಮುದ್ಕ ಇದ್ದಕ್ಕಿದ್ದಾಗಿ ಬಂದು ಬಿದ್ದ್ಬಿಡ್ತಾನೆ. ಆ ಮುದ್ಕನ ಬ್ಯಾಗ್ ಅಲ್ಲಿ ಸ್ವಲ್ಪ ದುಡ್ಡು ಹಿಂಗೇನೆ ಏನೋ ಬೇರೆ ಇರುತ್ತೆ. ಅದನ್ನ ನೋಡಿದಂತ ಒಬ್ಬ ಕೆಟ್ಟ ವ್ಯಕ್ತಿ ಆ ಮುದ್ಕಂಗೆ ಏನಾದ್ರು ಮಾಡಿ ಹೊಡೆದು ಅವನ ಹತ್ರ ದುಡ್ಡನ್ನ ಕಿತ್ಕೋಬೇಕು ಅಂತ ಹೇಳ್ಬಿಟ್ಟು ಅವನ ಹಿಂದೆನೆ ಫಾಲೋ ಅನ್ನ ಮಾಡ್ಕೊಂಡು ಹೋಗ್ತಾನೆ. ಹಿಂಗೇನೆ ಫಾಲೋ ಅನ್ನು ಮಾಡ್ಕೊಂಡು ಹೋಗಾದ್ಮೇಲೆ ಅವನೊಂದು ಬೂತ್ ಬಂಗ್ಲೆ ಒಳಗೆ ಹೊರಟೋಗ್ತಾನೆ. ಇವನು ಕೂಡ ಆ ಬೂತ್ ಬಂಗ್ಲೆ ಒಳಗೆ ಏನಿರ್ಬೋದು ಅಂತ ಹೇಳ್ಬಿಟ್ಟು ಅವನ ಹಿಂದೆ ಫಾಲೋ ಮಾಡ್ಕೊಂಡು ಹೋದಾಗ ಅಲ್ಲಿ ವಿಚಿತ್ರವಾದಂತ ಘಟನೆಗಳೆಲ್ಲ ನಡೆದ್ಮೇಲೆ ಇವನಿಗೆ ಯಾರಿಗೋ ತಲೆಗೆ ಜೋರಾಗಿ ಹೊಡೆದ್ಬಿಟ್ಟು ಇವನ್ ಬಾಯಿಗೆ ಪ್ಲಾಸ್ಟರ್ ಅನ್ನ ಹಾಕಿ ಕಟ್ ಹಾಕ್ಬಿಟ್ಟಿರ್ತಾರೆ. ಹಿಂಗೇನೆ ಕಟ್ ಹಾಕಿ ಆದ್ಮೇಲೆ ಇವನ ಅಕ್ಕಪಕ್ಕ ನೋಡಿದ್ರೆ ಒಬ್ಬ ಸೈಂಟಿಸ್ಟ್ ಒಂದು ವಿಚಿತ್ರವಾದಂತ ಎಕ್ಸ್ಪೆರಿಮೆಂಟ್ ಅನ್ನ ಇವನ ಮೇಲೆ ಮಾಡ್ತಾ ಇದ್ದಾನೆ. ಹಿಂಗೇನೆ ಮಾಡ್ತಾ ಇರ್ಬೇಕಾದ್ರೆ ಒಂದು ಇಂಜೆಕ್ಷನ್ ಅನ್ನ ಕೊಡ್ತಾನೆ. ಆದ್ರೆ ಅವನು ಇದಕ್ಕಿದಾಗೆ ಕೊರೋನಾ ವ್ಯಾಕ್ಸಿನ್ ಇಂದ ತಪ್ಪಿಸ್ಕೊಳ್ಳೋ ಬದಲು ಒಂದು ರೀತಿಯ ಝೋಂಬಿ ಆಗಿ ಕನ್ವರ್ಟ್ ಆಗಿ ಜೋರಾಗಿ ಕಿರ್ಚ್ಕೋತಾನೆ. ಅದಾದ್ಮೇಲೆ ನಮ್ಗೆ ಈಗ ಇಡೀ ಕಂಟ್ರಿ ಪೂರ್ತಿಯಾಗಿ ಗೋಕರನ ಅಂತ ತೋರಿಸ್ತಾ ಇದಾರೆ. ಅನ್ನಂಗೆ ಇದು ಕೊರೋನಾ ಟೈಮ್ ನಲ್ಲಿ ಬಂದಂತ ಮೂವಿ ಅಲ್ವಾ, ಹಂಗಾಗಿ. ಅದಾದ್ಮೇಲೆ ನಮಗೆ ಮ್ಯಾರಿಯೋನ ನಮ್ಮ ಹೀರೋನ ತೋರಿಸ್ತಾರೆ. ಇವರ ಫಾದರ್ ಇದಾರಲ್ವಾ, ಯಾವಾಗ್ಲೂ ಕೂಡ ಇವ್ನು ಬೈತಾನೆ ಇರ್ತಾರೆ. ಯಾಕೆಂತಂದ್ರೆ ಇವನು ಯಾವಾಗ್ಲೂ ಕೂಡ ಗೇಮ್ ಅನ್ನ ಆಡ್ಕೊಂಡೆ ಬಂದಿರ್ತಾನೆ. ಹಂಗಾಗಿ ಅಂದಂಗೆ ಇವನು ಗೇಮ್ ಅನ್ನ ಆಡೋದಿಲ್ಲ, ಬದಲಿಗೆ ಗೇಮ್ ಅನ್ನ ಡಿಸೈನ್ ಅನ್ನ ಮಾಡಿ ಅದನ್ನ ಡೌನ್ಲೋಡ್ ಅಂದ್ರೆ ಒಂದು ರೀತಿಯ ಫೇಮಸ್ ಆಗೋ ಒಂದು ಕೆಲಸವನ್ನ ಮಾಡ್ತಾ ಇರ್ತಾನೆ ಕೂಡ. ಅದು ಇವರ ಫಾದರ್ ಗೆ ಇಷ್ಟ ಇರೋದಿಲ್ಲ, ಹಂಗಾಗಿನೇ ಬೈತಾ ಇರ್ತಾರೆ. ಇವರ ಮದರ್ ಇದಾರಲ್ವಾ, ಅವ್ರು ಯಾವಾಗ್ಲೂ ಕೂಡ ಇವನ್ ಕಡೆಗೇನೆ. ಇವನು ಕೂಡ ಅವ್ರ ಮನೆ ಜೊತೆ ಜಗಳ ಆಡ್ಕೊಂಡು ಇವರ ಫ್ರೆಂಡ್ಸ್ ಅನ್ನ ಮೀಟ್ ಮಾಡೋದಕ್ಕೆ ಬರ್ತಾನೆ. ಅಂದಂಗೆ ಇಲ್ಲಿ 3D ಅಲ್ಲಿ ಗೇಮ್ ಅನ್ನ ಹಾಕೊಂಡು ಫೈಟ್ ಅನ್ನ ಮಾಡ್ತಾ ಇದ್ದಾಳಲ್ವಾ, ಅವಳ ಹೆಸರೇನೆ ಮ್ಯಾಗಿ. ಅಂದಂಗೆ ಇನ್ನೊಬ್ಬನ ಹೆಸರು ಭದ್ರ ಅಂತ. ಈ ಭದ್ರಂಗೆ ಒಂದು ಪ್ರಾಬ್ಲಮ್ ಇದೆ, ಅದೇನಪ್ಪಾ ಅಂತಂದ್ರೆ ಬರ್ದಿರೋ ಕಾಯಿಲೆಗೆ ಮೆಡಿಸಿನ್ ಅನ್ನ ತಗೊಳೋದು. ಆದ್ರೆ ಇದು ಮೇರಿಯಾಗೆ ಇಷ್ಟ ಆಗ್ತಿರೋದಿಲ್ಲ, ಹಂಗಾಗಿ ಬೈತಾ ಇರ್ತಾನೆ. ಅದಲ್ಲದೆ ಇವ್ರು ಮಾಡಿರುವಂತ ಗೇಮು ಹೆಂಗಿರ್ಬೋದು ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಅನ್ನ ಓದೋದಕ್ಕೆ ಶುರುವನ್ನ ಮಾಡ್ಕೊಂತಾರೆ. ತುಂಬಾ ಚೆನ್ನಾಗಿದೆ ಗುರುವೆ, ಸಾಕ, ನೆಕ್ಸ್ಟ್ ಲೆವೆಲ್, ಹಿಂಗೇನೆ ಒಳ್ಳೊಳ್ಳೆ ಕಮೆಂಟ್ಸ್ ಮೊದಲಿಗೆ ಬರ್ತವೆ. ಆದ್ರೆ ಹೋಗ್ತಾ ಹೋಗ್ತಾ ಹೈಯರ್ ಲೆವೆಲ್ಗೆ ಹೋಗ್ತಿದ್ದಂಗೆನೆ ಮೊಬೈಲ್ ಕ್ರಾಶ್ ಆಗ್ತಾ ಇದೆ, ಗೇಮ್ ಕೂಡ ಕ್ರಾಶ್ ಆಗ್ತಾ ಇದೆ, ಇದ್ಯಾಕೋ ಸರಿಗೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಇವರು ಕೂಡ ಏನಾಗಿರ್ಬೋದು ಅಂತ ಚೆಕ್ ಅನ್ನ ಮಾಡೋಕೆ ಹೋದಾಗ ಆ ಇಟ್ಟಿರುವಂತ ಕೋಡ್ ಅಲ್ಲಿ ಬಗ್ಸ್ ಇರುತ್ತೆ. ಹಿಂಗೇನೆ ಆ ಬಗ್ಸ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಒಬ್ಬ ಇರ್ತಾನೆ, ಅವನ ಹೆಸರೇ ಕಲ್ಯಾಣ್ ಅಂತ. ಅವನಿಗೆ ಇವನು ಫೋನ್ ಅನ್ನ ಮಾಡಿ ಕೇಳಿದಾಗ ಅವನು ಮದುವೆ ಆಗ್ತಾ ಇದೀನಿ ಅಂತ ಹೇಳ್ತಾನೆ. ನಿಂಗೇನಾದ್ರು ಬುದ್ಧಿ ಇದೆಯೇನೋ, ನಾನು 2 ವರ್ಷದ ಕನ್ಸು ಇದು, ಬೇಗ ಬಂದು ರೆಡಿ ಮಾಡ್ಕೊಡು ಅಂತ ಕೇಳ್ತಾನೆ. ಆದ್ರೆ ನೀವೇ ಇಲ್ಲಿಗೆ ಬನ್ನಿ, ನಾನು ಫಿಕ್ಸ್ ಅನ್ನ ಮಾಡ್ತೀನಿ ಅಂತಾನೆ. ಅದಾದ್ಮೇಲೆ ನಮಗೆ ಭೂಮಾ ರೆಡ್ಡಿ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಅನ್ನಂಗೆ ಈಗ ಕಲ್ಯಾಣ್ನ ಮಾವ ಇವ್ರೇನೆ. ಅದಲ್ಲದೆ ಒಬ್ಬ ಅಜ್ಜಿ ಮತ್ತೆ ನಮ್ಗೆ ಕಸ್ಸಿ ರೆಡ್ಡಿ ಅನ್ನೋ ಇನ್ನೊಬ್ಬ ವ್ಯಕ್ತಿನೂ ಕೂಡ ಇಲ್ಲಿ ತೋರಿಸ್ತಾರೆ. ಅದಾದ್ಮೇಲೆ ನಮ್ಮ ನಂದಿನಿ ರೆಡ್ಡಿ ಅಂದ್ರೆ ಇವಳೇನೆ ನಮ್ಮ ಹೀರೋಯಿನ್. ಇವಳಿಗೆ ಅಂದಂಗೆ ಇವಳು ತುಂಬಾನೇ ಬುದ್ಧಿವಂತ, ಎಲ್ಲಾದ್ರಲ್ಲೂ ಕೂಡ ಅಂದ್ರೆ ಕತ್ತಿ ವರ್ಷ ಎಲ್ಲಾದ್ರಲ್ಲೂ ಕೂಡ ತುಂಬಾನೇ ಪ್ರವೀಣೆ ಆಗಿರ್ತಾಳೆ ಕೂಡ. ಅನ್ನಂಗೆ ಈಗ ಇವರ ಮಗಳ ಮದುವೆಯನ್ನ ನೋಡ್ಕೊಂಡು ಹೋಗೋದಕ್ಕೆ ಹಳ್ಳಿಯಿಂದ ಅಂದ್ರೆ ಸಿಟಿಯಿಂದ ಬಂದಿರ್ತಾಳೆ. ಇವನು ಕೂಡ ಅದೇ ರೀತಿ ನಮ್ಮ ಹಳ್ಳಿಯಂದ್ರು ತುಂಬಾನೇ ಒಳ್ಳೆಯವರು, ಯಾರಿಗೂ ಕೂಡ ಕೆಟ್ಟದನ್ನ ಬಯಸ್ತಾ ಇರೋಂಥವ್ರು. ಅವ್ರಿಗೆ ಈ ಕತ್ತಿ ಮಚ್ಚನೆಲ್ಲ ಮುಚ್ಚಿಟ್ಬಿಡಿ ಅಂತ ಹೇಳಿರ್ತಾನೆ. ಹಿಂಗೇನೆ ಇವರು ಕೂಡ ಗಾಡಿಯಲ್ಲಿ ಬರ್ತಾ ಇರ್ತಾರೆ. ಗಾಡಿಯಲ್ಲಿ ಬರ್ತಾ ಇರ್ಬೇಕಾದ್ರೆ ಮ್ಯಾರಿಯೋ ಮತ್ತೆ ಭದ್ರ ಯಾಕೆ ಒಂಚೂರು ಕಿರಿಕನ್ನ ಮಾಡ್ಕೊಂಡು ಹೊಡೆದಾಡಕ್ಕೆ ಹೋದಾಗ ಒಬ್ಬ ವ್ಯಕ್ತಿ ಅಡ್ಡ ಬಂದಿದ್ದ ಕಾರಣ ಅವನಿಗೆ ಗುದ್ದಿಸ್ಬಿಡ್ತಾರೆ. ಗುದ್ಸಾದ್ಮೇಲೆ ಏನಾಯ್ತು ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಅಂದ್ರೆ ಭದ್ರ ಮತ್ತೆ ಮ್ಯಾರಿಯೋ ಇದ್ದಂತವ್ರು ಅವನ ಹತ್ರಕ್ಕೆ ಬಂದು ನೋಡ್ತಾರೆ. ಅವನು ಎದ್ದೋಣದೇ ಇಲ್ಲ, ಮೂರ್ಛೆ ಹೋಗ್ಬಿಟ್ಟಿರ್ತಾನೆ. ಅಂದಂಗೆ ಇವನೇನೆ ಇನ್ಫೆಕ್ಟ್ ಆಗಿದ್ದಂತವನು. ಇವನು ನಮ್ಮ ಭದ್ರ ಇದ್ದಂತವನು ಅವನ ಮೂಯಿನ ಹತ್ರಕ್ಕೆ ಕೈಯನ್ನ ಇಟ್ಟಾಗ ಅವನು ಕಚ್ಚಿ ಬಿಡ್ತಾನೆ. ಕಚ್ಚಿ ಆದ್ಮೇಲೆ ನೀನ್ ಯಾಕೋ ಅವನ ಕೈಯನ್ನ ಹಿಡಿಯೋಕ್ ಹೋದೆ ಅಂತ ಹೇಳ್ಬಿಟ್ಟು ಮ್ಯಾರಿಯೋ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಆ ಸೈಂಟಿಸ್ಟ್ ಬಂದ್ಬಿಟ್ಟು ಅವನಿಗೆ ಒಂದು ಇಂಜೆಕ್ಷನ್ ಅನ್ನ ಕೊಟ್ಬಿಟ್ಟು ಮೆಂಟಲ್ ಇಲ್ನೆಸ್ ಪೇಷಂಟ್ ಸಾರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಅದಾದ್ಮೇಲೆ ನಮ್ಮ ಮ್ಯಾರಿಯೋ ಇದ್ದಂತವನು ಮ್ಯಾಗಿಗೆ ಹೇಳ್ಬಿಟ್ಟು ಅವನಿಗೆ ಫಸ್ಟ್ ಏಡ್ ಅನ್ನ ಮಾಡೋ ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಅದಾದ್ಮೇಲೆ ನಮ್ಮ ಮ್ಯಾರಿಯೋನೇ ಗಾಡಿಯನ್ನ ಓಡಿಸ್ಕೊಂಡು ಮುಂದೆ ಬರ್ತಾನೆ. ಹಿಂಗೆ ಮುಂದೆ ಆದ್ಮೇಲೆ ಕರ್ನೂಲ್ಗೆ ಬರ್ತಾರೆ. ಬಂದಾದ್ಮೇಲೆ ಇಲ್ಲಿ ಹೇಳೋದಕ್ಕೆ ಶುರುವನ್ನ ಮಾಡ್ತಾರೆ, ಇಲ್ಲಿ ಭೂಮಾ ರೆಡ್ಡಿ ಮನೆ ಯಾವುದು ಅಂತ.
ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ಭೂಮಾರೆಡ್ಡಿ ಮನೆನಾ, ಸರಿ ಬಿಡಿ ನಾವೇ ನಿಮ್ಗೆ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಜೀಪನ್ನು ಕುತ್ಕೊಬಿಡ್ತಾರೆ. ಹಿಂಗೇನೆ ಎಲ್ಲಿಗೆ ಹೋಗೋದು ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ 2 ಕೈಯನ್ನ ಕಳ್ಕೊಂಡಂತ ಒಬ್ಬ ವ್ಯಕ್ತಿ ಕುತ್ಕೊಂಡ್ಬಿಟ್ಟಿರ್ತಾನೆ. ಅದಾದ್ಮೇಲೆ ನಿಮ್ಮ ಫ್ಲಾಶ್ ಬ್ಯಾಕ್ ಏನು ನಿಮ್ ಕೈ ಯಾಕೆ ಹಿಂಗೆ ಹೋಯ್ತು ಅಂತ ಕೇಳಿದಾಗ ಅವನು ಕೂಡ ಹೇಳೋಕೆ ಶುರುವನ್ನ ಮಾಡ್ತಾನೆ. ನಂಗೆ ಇವ ಬ್ಯಾಚ್ ಒಂದ್ಸತಿ ಒಬ್ರ ಮೇಲೆ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಹೋದಾಗ ಅವನು 2 ಕೈಯನ್ನ ಕಳ್ಕೊಂಡಿದ್ದ ಅಲ್ವಾ, ಅವನಿಗೆ ಕ್ರಿಕೆಟ್ ಮೇಲೆ ಭಾರಿ ಹುಚ್ಚು. ಆ ಮ್ಯಾಚ್ ಅಲ್ಲಿ ಯಾರು ಗೆಲ್ಬಹುದು ಅಂತ ಹೇಳ್ಬಿಟ್ಟು ಅವನ್ನ ಗೋಸ್ಕರ ಇವನು ಆ ಬಾಲ್ ಅನ್ನ ಕ್ಯಾಚ್ ಅನ್ನ ಹಿಡಿಯೋದಕ್ಕೆ ಹೋಗ್ತಾನೆ. ಹಿಂಗೇನೆ ಕ್ಯಾಚ್ ಅನ್ನ ಹಿಡಿಯೋದಕ್ಕೆ ಹೋದಾಗ ಶತ್ರುಗಳು ಬಾಂಬ್ ಅನ್ನ ಬಾಲ್ ಅಂತ ಎಸ್ದು ಬಿಡ್ತಾರೆ. ಅದೇ ಕಾರಣಕ್ಕೆ ಇವನ್ 2 ಕೈಯನ್ನ ಕಳ್ಕೊಂಡು ಈಗ ಈ ತರ ಆಗಿರೋದು ಕೂಡ. ಅಂದಂಗೆ ಇವ್ರು ಈಗ ಮಾಡೋದನ್ನ ಕರೆಕ್ಟ್ ಆಗಿ ಮಾಡದಿದ್ರೆ ಇವನಿಗೆ ಇಂಥ ಪರಿಸ್ಥಿತಿ ಬರ್ತಾ ಇಲ್ಲ. ಹಿಂಗೇನೆ ಇವ್ರು ಕೂಡ ಈಗ ವೀರ ರೆಡ್ಡಿ ಮನೆಗೆ ಹೋಗ್ತಾ ಇರೋದು. ಅಂದಂಗೆ ಈ ವೀರ ರೆಡ್ಡಿ ಇದಾನೆ ಅಲ್ವಾ, ಸಿಕ್ಕಾಪಟ್ಟೆ ದೊಡ್ಡ ಸೈಕೋ. ಯಾಕಂತಂದ್ರೆ ಅವ್ರ ಅಪ್ಪನ್ನ ಸರಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟರ್ ಅನ್ನೇ ಕತ್ತರಿಸಿ ಬಿಸಾಕ್ಬಿಡ್ತಾನೆ. ಅಂತ ದೊಡ್ಡ ಸೈಕೋ ಗುರುನು. ಹಿಂಗೇನೆ ಇವ್ರು ಕೂಡ ವೀರ ರೆಡ್ಡಿ ಮನೆಗೆ ಬರ್ತಾರೆ. ಅಂದಂಗೆ ಅಲ್ಲಿರುವಂತ ಎಲ್ಲಾ ಜನರು ಕೂಡ ಇವನ್ನ ಭೂಮಾರೆಡ್ಡಿ ಮನೆಗೆ ಕರ್ಕೊಂಡು ಬಂದಿರೋದು ಅಂತ ಹೇಳ್ಬಿಟ್ಟು ಸುಳ್ಳನ್ನ ಹೇಳ್ಬಿಟ್ಟು ಕರ್ಕೊಂಡು ಬಂದಿರೋದು ಮ್ಯಾರಿಯೋಗೆ ಗೊತ್ತಾಗ್ಬಿಡುತ್ತೆ. ಅಂದಂಗೆ ಇದು ವೀರ ರೆಡ್ಡಿ ಮನೆ. ಅವರ ಮನೆಗೆ ಅಳಿಮೈ ಆಗ್ತಾರೋನ್ನ ಮಂಟಪದಲ್ಲೇ ಸಾಯಿಸ್ಬೇಕು ಅಂತ ಡಿಸಿಷನ್ ಅನ್ನ ತಗೊಂಡಿರ್ತಾನಂತೆ ವೀರ ರೆಡ್ಡಿ. ಅದೇನು ಅಂತ ನಿಮ್ಗೆ ಗೊತ್ತಾಗುತ್ತೆ ಮುಂದೆ ಬಿಡಿ. ಅದಾದ್ಮೇಲೆ ವೀರ ರೆಡ್ಡಿಯನ್ನ ನಮ್ಮ ಮ್ಯಾಗಿದ್ದಂತವ್ಳು ಸಿಕ್ಕಾಪಟ್ಟೆ ಟೆಂಪ್ಟ್ ಅನ್ನ ಮಾಡಿ ಕಾಯ್ತಾಳೆ. ಅದೇ ರೀತಿ ಅವ್ರ ಜನ ಕೂಡ ಎಲ್ಲ ಬಂದು ಹೊಡಿತಾ ಇರ್ಬೇಕಾದ್ರೆ ನಮ್ಮ ಮ್ಯಾರಿಯೋ ಕಣ್ಮುಚ್ಚಿ ಬಿಡೋದ್ರೊಳಗೆ ಎಲ್ಲರನ್ನು ಕೂಡ ಉಡ್ಡಾಯಿಸ್ಕೊಂಡು ಮುಂದೆ ಹೊರಟೋಗ್ತಾನೆ. ಅದಾದ್ಮೇಲೆ ಇವನು ಕೂಡ ರುದ್ರವನಾಗೆ ಬರ್ತಾನೆ. ಹಿಂಗೇನೆ ಬಂದ್ ಆದ್ಮೇಲೆ ಇಲ್ಲಿ ಕಲ್ಯಾಣ ಮದ್ವೆ ಜೋರಾಗಿನೇ ನಡೀತಾ ಇರುತ್ತೆ. ಹಿಂಗೇನೆ ಬಂದಾದ್ಮೇಲೆ ಕಲ್ಯಾಣಿಲಿ ನಾನು ಕಲ್ಯಾಣನ ಮೀಟನ್ನ ಮಾಡ್ಬೇಕು, ಕರೆಯೋರು ಬೇಗ ಅಂತ. ಅದಾದ್ಮೇಲೆ ನಮ್ಮ ಕಲ್ಯಾಣ್ ಇದ್ದಂತ ಅವನು ಬಂದು ಹಿಂಗೆ ಮಾತಾಡ್ಸೋದಕ್ಕೆ ಶುರುವನ್ನ ಮಾಡ್ತಾನೆ. ನಮ್ಮ ಮ್ಯಾಗಿನೂ ಕೂಡ ಮಾತಾಡಿಸ್ತಾಳೆ. ಅದಾದ್ಮೇಲೆ ನಮ್ಮ ಹೀರೋ ಅಂದ್ರೆ ಮ್ಯಾರಿಯೋ ಇದ್ದಂತವನು ಹೇಳ್ತಾನೆ, ವೀರ ರೆಡ್ಡಿ ಕಡೆಯವರು ನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು, ಜಸ್ಟ್ ಮಿಸ್ ಆದ್ರೆ ನನ್ನ ಕತ್ತರ್ಸಾಗಿರೋರು ಗೊತ್ತಾ ನಿಂಗೆ ಅಂತ ಕೇಳಿದಾಗ ನಂದಿನಿ ಇದ್ದಂತವಳು, ಏನೋ ನಿಮ್ ಜೊತೆ ತಮಾಷೆ ಮಾಡಿರ್ಬೇಕು, ಅಷ್ಟಕ್ಕೂ ನೀವ್ಯಾಕೆ ಆ ಕಡೆಗೆ ಹೋಗಿದ್ರೆ ಈ ಕಡೆಗೆ ತಾನೆ ಬರ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿದ್ದಂತ ಎಲ್ಲರನ್ನು ಕೂಡ ಕರ್ಕೊಂಡು ಹೊರಟೋಗ್ತಾಳೆ. ಏನಿಲ್ಲ ನಿಮ್ ಜೊತೆ ತಮಾಷೆ ಮಾಡಿರ್ಬೇಕು, ಅಷ್ಟಕ್ಕೂ ಅವ್ರ ಕತಿ ಎಸ್ಬೇಕಾದ್ರೆ ನೀವ್ಯಾಕೆ ಅಲ್ಲಿ ನಿಂತ್ಕೊಂಡಿದ್ರೆ ಸೈಡಿಗೆ ಬಂದ್ಬಿಡ್ಬೇಕಿತ್ತು ತಾನೆ ಅಂತಾಳೆ. ಆದ್ರೆ ಅಲ್ಲಿದ್ದಂತ ನಮ್ಮ ಮ್ಯಾರಿಯೋ ಇದ್ದಂತವಳು ಕೇಳೋದೇ ಇಲ್ಲ. ನಾನು ಹೇಳ್ತಿರೋದು ಸತ್ಯ ಕೂಡ ನಂಬೋ ಅಂತ ಹೇಳಿದ್ರು ಕೂಡ ಕಲ್ಯಾಣ್ ಏನ್ ಹೇಳಿದ್ರೆ ನಂಬೋದಿಲ್ಲ. ಅದಾದ್ಮೇಲೆ ಇದ್ದಕ್ಕಿದ್ದಾಗಿ ಎಲ್ಲರೂ ಕೂಡ ಹೊರಟೋಗ್ತಾರೆ. ಅದಾದ್ಮೇಲೆ ನಮ್ಮ ಕಲ್ಯಾಣನ್ನ ನಾನು ಇದ್ದಂತವಳು ನಿಂಗೆ ಅರ್ಶಿನ ಶಾಸ್ತ್ರ ಮಾಡ್ಬೇಕಂತೆ ಬೇಗ ಬಾ ಅಂತ ಹೇಳ್ಬಿಟ್ಟು ಅವನ್ನ ಅಲ್ಲಿಂದ ಎಳ್ಕೊಂಡು ಹೊರಟೋಗ್ತಾಳೆ. ಅದಾದ್ಮೇಲೆ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಕಲ್ಯಾಣ ಹತ್ರಕ್ಕೆ ಬಂದಾಗ ರೆಡಿ ಮಾಡೋ ಅಂದ್ರೆ ಮೆಹಂದಿ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ. ಅದಾದ್ಮೇಲೆ ಅಜ್ಜಿ ಇದ್ದಂತವ್ರು ಕರ್ದ್ಬಿಟ್ಟು ಊಟ ತಿನ್ನು ಅಂತ ಹೇಳ್ಬಿಟ್ಟು ತಿಂತಾ ಇರ್ಬೇಕಾದ್ರೆ ನಮ್ಮ ಭದ್ರ ಇದ್ದಂತವ್ನು ಸ್ವಲ್ಪನೇ ಚೇಂಜ್ ಆಗೋದಿಕ್ಕೆ ಶುರುವನ್ನ ಮಾಡ್ಕೊಂತಾರೆ. ಅದಾದ್ಮೇಲೆ ನಮ್ಮ ಅಜ್ಜಿ ಕೂಡ ಕೇಳ್ತಾಳೆ ಏನೇನ್ ಕೆಲಸ ಮಾಡ್ತಾ ಇದೀರಪ್ಪ ಅಂತ. ಗೇಮರ್ ಆಗಿ ಕೆಲಸವನ್ನ ಮಾಡ್ತಾ ಇದೀವಿ ಅಂದಾಗ ನಂದಿನಿ ಇದ್ದಂತವ್ಳು ಸಿಕ್ಕಾಪಟ್ಟೆ ರೇಗಿಸ್ಬಿಡ್ತಾಳೆ. ಅದಾದ್ಮೇಲೆ ನಮ್ಮ ಕಲ್ಯಾಣ್ ಇದ್ದಂತವನು ಅದೇ ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಹಿಂದೆ ಅಂದ್ರೆ ಪುಷ್ಕಲ ಹಿಂದೆ ಯಾವಾಗ ಕೂಡ ತಿರುಗ್ತಾ ಇರ್ಬೇಕಾದ್ರೆ ನಮ್ಮ ಮ್ಯಾರಿಯೋ ಇದ್ದಂತವ್ನು ಎಳ್ಕೊಂಡು ಬಂದು ಅವನ ಕೈಲಿ ಬಗ್ಸ್ ಅನ್ನ ಅಂದ್ರೆ ಕೋಡ್ ಅನ್ನ ರೀಕ್ರಿಯೇಟ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಮಾವ ಇದ್ದಂತವ್ರು ಕರ್ಕೊಂಡು ಹೋಗ್ಬಿಡ್ತಾರೆ. ಅದಾದ್ಮೇಲೆ ನಮ್ಮ ಭದ್ರ ಇದ್ದಂತವ್ನು ನಾನು ಆಸ್ಪತ್ರೆಗೆ ಹೋಗ್ಬೇಕು ಅಂತ ಹೇಳಿದಾಗ ನೀನ್ ಬೇಕಾದ್ರೆ ಹೋಗು ನಮ್ ಬರಲ್ಲ ಅಂತ ಹೇಳ್ಬಿಟ್ಟು ಮ್ಯಾರಿಯೋ ದೇವಸ್ಥಾನಕ್ಕೆ ಹೊರಟೋಗ್ತಾನೆ. ದೇವಸ್ಥಾನಕ್ಕೆ ಬಂದಾದ್ಮೇಲೆ ನಮ್ಮ ಕಲ್ಯಾಣನ ಹಿಂಗೇನೆ ಕರ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅಲ್ಲಿದ್ದಂತ ಎಲ್ಲರೂ ಕೂಡ ಜನ ತುಂಬಾ ವಿಚಿತ್ರವಾಗಿ ಮಾತಾಡೋಕೆ ಶುರುವನ್ನ ಮಾಡ್ಕೊಂತಾರೆ. ಅದಲ್ಲದೆ ದೆವ್ವ ಬಂದಿರೋ ರೀತಿ. ಅದಾದ್ಮೇಲೆ ಮನೆಗೆ ತೋರಿಸ್ತಾರೆ. ಮನೇಲಿ ಒಬ್ಳು ಕೆಲಸದವಳು ಇಬ್ಬದ್ ಐಟಮ್ ಗಳನ್ನ ಬಾಚಿ ಬಡ್ಕೋತಾ ಇದ್ದಾಳೆ. ಅಲ್ಲಿಗೆ ಭದ್ರ ಬಂದ್ಬಿಡ್ತಾನೆ. ಭದ್ರ ಬಂದಂತವನು ಹಿಂಗೇನೆ ಏನೇನೋ ಅವಳು ಕೂಡ ಹೇಳ್ತಾ ಇದ್ದಾಳೆ. ಅದೇ ಟೈಮ್ಗೆ ಇವನು ಕೂಡ ಕಚ್ಬಿಡ್ತಾನೆ. ಕಚ್ಚಿ ಅವಳಿಗೂ ಕೂಡ ಇನ್ಫೆಕ್ಷನ್ ಅನ್ನ ಮಾಡ್ತಾನೆ. ಇಲ್ಲಿ ನೋಡಿದ್ರೆ ಇವ್ರು ದೇವಸ್ಥಾನದಲ್ಲಿ ಹರಕೆಯನ್ನ ತೀರ್ಸೋದಕ್ಕೆ ಬಂದಿದ್ದಾರೆ. ಹಿಂಗೇನೆ ಹರಕೆಯನ್ನ ತೀರ್ಸೋದಕ್ಕೆ ಬಂದಾಗ ಇದ್ರದೊಂದು ಹಿಂದೆ ಒಂದು ದೊಡ್ಡ ಕಥೆ ಇದೆಯಂತೆ. ಅದೇನು ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಬಿಡಿ. ಅದಾದ್ಮೇಲೆ ಹಿಂಗೇನೆ ಅವರ ಪೂಜಾರಿ ಇದ್ದಂತವ್ರು ಒಂದು ರೀತಿಯ ಒಂದು ಉಡುಗೆಯನ್ನ ತಗೊಂಡು ಬಂದಾಗ ಅದನ್ನ ಮ್ಯಾರಿಯೋಗೆ ಕೊಡಿ ಅಂತ ನಮ್ಮ ಕಲ್ಯಾಣ್ ಇದ್ದಂತವನು ಅವನಿಗೆ ತಂದೆ ಸ್ಥಾನವನ್ನ ಕೊಟ್ಬಿಡ್ತಾನೆ. ಅದನ್ನ ನೋಡಿದಂತ ನಮ್ಮ ಮ್ಯಾರಿಯು ತುಂಬಾನೇ ಬೇಜಾರನ್ನ ಮಾಡ್ಕೊಂಡು ಆಚೆಗೆ ಬಂದು ಅವ್ರ ಅಪ್ಪನ್ಗೆ ಫೋನನ್ನ ಮಾಡಿದಾಗ ಎಲ್ಲೋ ಇದೆಯಾ, ನೀನ್ ಯಾಕೋ ಅಲ್ಲಿಗೆ ಹೋದೆ ಅಂತ ಹಿಂಗೆ ಪ್ರಶ್ನೆಗಳನ್ನ ಕೇಳಿದಾಗ ರುದ್ರವನಕ್ಕೆ ಯಾಕೋ ಹೋಗಿದ್ಯಾ ನೀನು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಗಾಬರಿ ಆಗ್ಬಿಟ್ಟು ಫೋನ್ನ ಇಟ್ಬಿಡ್ತಾರೆ. ಅದಾದ್ಮೇಲೆ ವೀರ ರೆಡ್ಡಿ ಬರ್ತಾನೆ. ವೀರ ರೆಡ್ಡಿ ಬಂದು ಹೇಳ್ತಾನೆ, ಏನು ಬುಕ್ಕ ರೆಡ್ಡಿ ಮನೆಯಲ್ಲಿ ಜೋರಂತೆ, ಅವನ ಅಳಿಯನ್ನ ನಾನ್ ಸಾಯಿಸ್ತೀನಿ ಅಂತ ಹೇಳುವಾಗ ಅದನ್ನ ನಮ್ಮ ಮ್ಯಾರಿಯೋ ಕೇಳಿಸ್ಕೊಂಡು ಆ ಪೂಜಾರಿ ಹತ್ರ ಕೇಳಿದಾಗ ಪೂರ್ತಿ ವಿಷಯ ಹೇಳ್ತಾನೆ. ಅದಾದ್ಮೇಲೆ ಇವನು ಕೂಡ ಕಲ್ಯಾಣನ ಕರ್ಕೊಂಡು ಬಂದು ನೀನ್ ಅನ್ಕೊಂಡಿರೋ ಅಷ್ಟು ನಿಮ್ಮ ಮಾವ ಒಳ್ಳೆಯವರಲ್ಲ,
ವೀರ ರೆಡ್ಡಿ ಜೊತೆ ಸಾಯಿಸ್ಕೊಳ್ಳೋ ಅಷ್ಟು ಕೋಪ ಇದೆಯಂತೆ. ನನ್ನ ಮಾತು ಕೇಳು, ಈ ಮನೆಗಾಗುವಂತ ಅಳಿಯ ಮೈನ ಸಾಯಿಸ್ತಾರಂತೆ ಅಂತ ಹೇಳಿದ್ರು ಕೂಡ ಅವ್ನು ಕೇಳದೆ ಹೊರಟೋಗ್ತಾನೆ. ಆದ್ರೆ ನಂದಿನಿ ಮಾತ್ರ ವಿಚಿತ್ರವಾಗಿ ನೋಡ್ತಾ ಇರ್ತಾಳೆ. ಆದ್ರೆ ಇಲ್ಲಿ ನೋಡಿದ್ರೆ ಮನೆ ಕೆಲ್ಸದವಳು ಊರವರಿಗೆಲ್ಲ ಕಚ್ಚಿ ಇಂಟ್ರಡಕ್ಷನ್ ಮಾಡ್ತಾ ಇರ್ಬೇಕಾದ್ರೆ ಅದಾದ್ಮೇಲೆ ಒಂದು ನೈಟ್ ಅಲ್ಲಿ ನಮ್ಮ ಮ್ಯಾರಿಯೋ ಇದೊಂದೊಂದು ಕಲ್ಯಾಣ ಹೇಗ್ ಬಚಾವ್ ಮಾಡೋದು ಅಂತ ನಮ್ಮ ಮ್ಯಾಗಿ ಹತ್ರ ಕೇಳಿದಾಗ ಅವಳು ಬರೇ ಮನೆ ಹಾಳು ಐಡಿಯಾನೇ ಕೊಟ್ಬಿಡ್ತಾಳೆ. ಅದನ್ನ ಕೇಳಿಸ್ಕೊಂಡಂತ ಮ್ಯಾರಿಯೋ ಈ ಐಡಿಯಾ ಎಲ್ಲ ಅವ್ರು ಕೊಟ್ಟಾಗಲ್ಲ, ನಾನೇನೋ ಐಡಿಯಾ ಮಾಡ್ತೀನಿ ಅಂತ ಹೋಗ್ತಾ ಇರ್ಬೇಕಾದ್ರೆ ನಂದಿನಿ ಇದ್ದಕ್ಕಿದ್ದಾಗೆ ಯಾಕೋ ಒಂದು ರೀತಿಯ ಕಳ್ಳರ ತರ ಹೋಗೋದು ಇವನ್ಗೆ ಕಾಣಿಸುತ್ತೆ. ಇವನು ಕೂಡ ಫಾಲೋ ಅನ್ನ ಮಾಡ್ಕೊಂಡು ಹೋಗ್ತಾನೆ. ಹಿಂಗೇನೆ ಫಾಲೋ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕ್ಯಾಮ್ರಾ ಕೂಡ ಆನಂದ ಮಾಡಿ ಇಟ್ಕೋತಾನೆ. ಯಾಕಂದ್ರೆ ಇವ್ನು ಹೇಳಿದೆ ಅದು ನಂಬಲ್ವಲ್ಲ, ಹಂಗಾಗಿ ಅವಳು ನೋಡಿದ್ರೆ ಹೋಗ್ಬಿಟ್ಟು ರೂಮ್ಗೆ ಸೀರೆಯನ್ನ ಬದಲಾಯಿಸ್ಕೊಂತ ಇರ್ತಾಳೆ. ಇವನು ಅದನ್ನ ವಿಡಿಯೋ ಮಾಡ್ಬಿಡ್ತಾನೆ. ಅವಳು ಕೂಡ ಜೋರಾಗಿ ಕಿರ್ಚ್ಕೊಂಡ್ ಕಾರಣ ಎಲ್ಲರೂ ಕೂಡ ಅಲ್ಲಿಗೇನೆ ಬಂದ್ಬಿಡ್ತಾರೆ. ಅದನ್ನ ರೆಕಾರ್ಡ್ ಅನ್ನ ಮಾಡಿರೋದನ್ನ ಕಲ್ಯಾಣ್ ನೋಡ್ತಾನೆ. ನೋಡ್ಬಿಟ್ಟು ಅಲ್ಲಿದ್ದಂತ ಅವ್ರ ಮಾವನ್ನ ತಡೆದ್ಬಿಟ್ಟು ಹೇಳ್ತಾನೆ, ಮಾವ ಸಾರಿ, ಅವನ್ ಬದಲಾಗಿ ನಾನ್ ನಿಮ್ಗೆ ಕ್ಷಮೆಯನ್ನ ಕೇಳ್ತೀನಿ, ಅವನ್ನ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಕ್ಷಮೆಯನ್ನ ಕೇಳಿದಾಗ ಅವ್ರು ಕೂಡ ಬಿಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ನಮ್ಮ ಕಲ್ಯಾಣ್ ಇದ್ದಂತವನು, ನಿಂಗೇನಾದ್ರು ಬುದ್ಧಿ ಇದೆಯಾ, ನಾನು ಅವತ್ತೇ ಹೇಳಿರ್ಲಿಲ್ಲ, ನಿಮ್ಮಿಬ್ರು ಮಧ್ಯೆ ಏನಾದ್ರು ಇದ್ರೆ ನಾನು ಮಾವನ ಹತ್ರ ಮಾತಾಡ್ತೀನಿ ಅಂತ, ಈಗ ಯಾಕೋ ಹಿಂಗ್ ಮಾಡ್ದೆ, ನಿನ್ನ ಕೋಡನ್ನ ನಾನು ರೀಸೆಟ್ ಅನ್ನ ಅವತ್ತೇ ಮಾಡಿಟ್ಟೆ, ಬಟ್ ನೀನ್ ಎಲ್ಲಿ ಹೊರಟೋಗ್ತೀಯ ಅಂತ ಹೇಳ್ಬಿಟ್ಟು, ನೀನ್ ಎಲ್ಲಿ ನನ್ ಮದ್ವೆಗೆ ಇರಲ್ಲ ಅಂತ ಹೇಳ್ತೀಯ, ಹೊರಟೋಗ್ತೀಯ ಅಂತ ಹೇಳ್ಬಿಟ್ಟು ನಾನು ಇದನ್ನ ವಿಷಯನ ನಿನ್ಗೆ ಹೇಳಿಲ್ಲ. ಆದ್ರೆ ನಿನ್ ಗೇಮೇ ಇಷ್ಟೊಂದು ಇಂಟ್ರೆಸ್ಟ್ ಅಂತ ಹೇಳಿದ್ರೆ ನೀನಿಂದ ಇದನ್ನ ತಗೊಂಡು ಹೊರಟೋಗು, ಗುಡ್ ಬಾಯ್ ಅಂತ ಹೇಳ್ಬಿಟ್ಟು ಅವನ್ಗೆ ಬೈದು ಹೊರಟೋಗ್ತಾನೆ. ಅದಾದ್ಮೇಲೆ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಆದ್ಮೇಲೆ ನಮ್ಮ ಮ್ಯಾರಿಯೋ ಇದ್ದಂತ ಒಂದು ಕಲ್ಯಾಣ್ಗೆ, ನಾನು ಬರ್ತೀನಿ, ನಿನ್ ಮದ್ವೆನ ಚೆನ್ನಾಗಿ ಆಗು ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ನೀನು ಎಲ್ಲರೂ ಕೂಡ ನನ್ನೇ ಜೋಕರನ್ನ ಮಾಡ್ಬಿಟ್ಟೆ ಅಲ್ವಾ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಬಟ್ ಅದೇ ಟೈಮ್ಗೆ ಮ್ಯಾಗಿ ಇದ್ದಂತವಳು ಬಂದು ಇಬ್ರಿಗೂ ಕೂಡ ಸಮಾಧಾನವನ್ನ ಮಾಡಿ ಇಬ್ರು ಕೂಡ ಮತ್ತೆ ಫ್ರೆಂಡ್ಸ್ ಆಗೋ ರೀತಿ ಮಾಡ್ತಾಳೆ. ಅದಾದ್ಮೇಲೆ ಓಕೆ ಅಂತ ಹೇಳಿ ಮಾಡ್ತಾ ಇರ್ಬೇಕಾದ್ರೆ ಮ್ಯಾರಿಯೋ ಇದ್ದಂತವನು ಮಜ್ಜಿಗೆಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಅನ್ನ ಹಾಕ್ಬಿಡ್ತಾನೆ. ಆದ್ರೆ ನಮ್ಮ ನಂದಿನಿ ಇದ್ದಂತವಳು ಅಲ್ಲಿಗೆ, ನೀವು ಇವಳಿಗೆ ಸ್ಯಾರಿಯನ್ನ ಉಡ್ಸಿ ಅವನ್ನ ಕರ್ಕೊಂಡು ಹೋಗಿ ಏನದು ಮದುವೆ ಕಲ್ಯಾಣ ಮಂಟಪಕ್ಕೆ ಕೂರ್ಸಿ ಅಂತ ಹೇಳ್ಬಿಟ್ಟು ಮಾಡ್ಬೇಕಾದ್ರೆ ಇಬ್ರು ಕೂಡ ಮಜ್ಜಿಗೆಯನ್ನ ಕುಡಿದ್ಬಿಟ್ಟು ಅಲ್ಲಿಂದ ಬರ್ತಾರೆ. ಇಲ್ಲೀಗ ಮದುವೆಗೆ ಹೋಗೋಣ ಅಂತ ನಾನು ಅನ್ಕೊಂಡಿದ್ದೆ. ಅದೇ ಟೈಮ್ಗೆ ನಮ್ಮ ಮ್ಯಾರಿಯೋ ಇದ್ದಂತವನು ಮತ್ತೆ ನಮ್ಮ ನಂದಿನಿ ಹತ್ರಕ್ಕೆ ಬಂದು, ಇವಾಗ ನೋಡೋ ಕತ್ತಿ ತರ ಕಾಣಿಸ್ತಾ ಇದ್ಯಾ ಅಂತ ಹೇಳ್ಬಿಟ್ಟು ಇನ್ನೇನೋ ಮೂರ್ಛೆ ಹೋಗ್ಬೇಕು, ಅಷ್ಟೊತ್ತಿಗೆ ಇಲ್ಲಿ ಮ್ಯಾರಿಯೋನೇ ಮೂರ್ಛೆ ಹೋಗ್ಬಿಡ್ತಾನೆ. ಯಾಕಂತಂದ್ರೆ ನಮ್ಮ ನಂದಿನಿ ಇದ್ದಂತವಳು ಆ ಲೋಟನ ತಿರುಗಿಸಿ ಇಟ್ಟಿರ್ತಾಳೆ. ಹಂಗಾಗಿ ಇವನ ಆ ಲೋಟನ ಅಂದ್ರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಅನ್ನ ಬೆಳೆಸಿದಂತ ಲೋಟನ ಇವನ್ ಕುಡ್ದು ಮೂರ್ಛೆ ಹೋಗಿದ್ದಾನೆ ದಡ್ಡ ನನ್ ಮಗ. ಅದಾದ್ಮೇಲೆ ಭದ್ರ ಇದ್ದ ಅಲ್ವಾ, ಅವನ ಮದುವೆ ಹೆಣ್ಣಿಗೂ ಸಹ ಕಚ್ಚಿ ಬಿಡ್ತಾನೆ. ಅದಾದ್ಮೇಲೆ ಹಿಂಗೇನೆ ಮದುವೆ ಕೂಡ ಆಗೋಕೆ ಇನ್ನೇನು ಶುರು ಆಗೋಗ್ಬಿಡುತ್ತೆ. ನಮ್ಮ ಕಲ್ಯಾಣ್ ಇದ್ದಂತವನು ಕೂಡ ತಾಳಿಯನ್ನ ಕಟ್ಬಿಡ್ತಾನೆ. ತಾಳಿಯನ್ನ ಕಟ್ಟಾದ್ಮೇಲೆ ನಮ್ಮ ಮ್ಯಾರಿಯೋ ನೋಡಿದ್ರೆ ಮಂಕೊಂಡ್ಬಿಟ್ಟಿದ್ದಾನೆ. ತಾಳಿಯನ್ನ ಕಟ್ಟಾದ್ಮೇಲೆ ಎಲ್ಲರೂ ನೆಂಟರುಗಳ ಕೂಡ ಹೋಗ್ತಾ ಇರ್ಬೇಕಾದ್ರೆ ಬುಕ್ಕ ರೆಡಿಗೆ ಒಂದು ನ್ಯೂಸ್ ಬರುತ್ತೆ, ಯಜಮಾನ್ರೆ ಊರಲ್ಲಿ ಎಲ್ಲರೂ ಕೂಡ ಒಂದು ರೀತಿ ದಿಬ್ಬದ ರೀತಿ ಆಗ್ತಾ ಇರಂತೆ, ಬೇಗ ಬನ್ರಿ ಅಂತ. ಅದೇ ರೀತಿ ಅವನು ಕೂಡ ಹೊರಟೋಗ್ತಾನೆ. ಇಲ್ಲಿ ನೋಡಿ ನಮ್ಮ ಕಲ್ಯಾಣ ಫಸ್ಟ್ ನೈಟಿಗೆ ರೆಡಿ ಆಗಿ ಫುಲ್ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡ್ಕೊಂಡು ಅವಳ ಹೆಂಡತಿ ಜೊತೆ ಇನ್ನೇನು ಶುರು ಹಚ್ಕೋಬೇಕು, ಅಷ್ಟೊತ್ತಿಗೆ ಲೈಟ್ ಅನ್ನ ಆಫ್ ಮಾಡ್ತೀನಿ ಅಂತ ಹೋಗ್ತಾನೆ. ಅದೇ ಟೈಮ್ಗೆ ಕರೆಂಟ್ ಕೂಡ ಹೊರಟೋಗ್ಬಿಡುತ್ತೆ. ಕರೆಂಟ್ ಕೂಡ ಹೊರಟೋದ್ಮೇಲೆ ಇವನು ಕೂಡ ಮತ್ತೆ ಆಟವನ್ನು ಶುರು ಮಾಡ್ಕೊಂತಾನೆ. ಆದ್ರೆ ಆಚೆ ಕಡೆ ನೋಡಿದ್ರೆ ಪೂರ್ತಿಯಾಗಿ ಸುಡ್ಗಾಡೋಗ್ ಹೋಗ್ಬಿಟ್ಟಿದೆ. ಯಾಕಂತಂದ್ರೆ ಎಲ್ಲರೂ ಕೂಡ ಝೋಂಬಿಗೆ ಅಡಿಕ್ಟ್ ಆಗ್ಬಿಟ್ಟು ಒಬ್ರು ಕೂಡ ಇಲ್ಲ. ಇಲ್ಲಿ ನೋಡಿದ್ರೆ ನಮ್ಮ ಮ್ಯಾರಿಯೋ ಈಗ ಎದ್ದು ಬಂದಿದ್ದಾನೆ. ಅದಾದ್ಮೇಲೆ ನಮ್ಮ ಕಲ್ಯಾಣ್ ಇದ್ದ ಅಲ್ವಾ, ಆ ಕಲ್ಯಾಣ ಇನ್ನೇನ್ ಶುರು ಹಚ್ಕೋಬೇಕು ಅನ್ನೋಷ್ಟ್ರಲ್ಲಿ ವೀರ-ರೆಡ್ಡಿ ಕಡೆಯವ್ರು ಇದ್ದಂತವ್ರು ಅವ್ನ ಅಂದ್ರೆ ಕಲ್ಯಾಣನ ಎತ್ತಾಕೊಂಡು ಹೋಗ್ಬಿಡ್ತಾರೆ. ಅದಂದ್ರೆ ಕಿಡ್ನಾಪ್ ಅನ್ನ ಮಾಡ್ಕೊಂಡು ಇವನು ಕೂಡ ತಡೆಯೋದಕ್ಕೆ ಹೋದಾಗ ನಂದಿನಿ ಅಡ್ಡ ಬಂದಿದ್ ಕಾರಣ ಕೆಳಗೆ ಬಿದ್ದಾಗ ಅಲ್ಲಿ ಒಂದು ಝೋಂಬಿ ಇವರ ಮೇಲೆ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಬರುತ್ತೆ. ಬಟ್ ಇವರು ಆ ಝೋಂಬಿ ಕೈಯಿಂದ ಹೇಗೋ ಮಾಡಿ ತಪ್ಪಿಸ್ಕೊಳಕ್ಕೆ ಬರ್ತಾರೆ, ಆದ್ರೆ ಆಗೋದಿಲ್ಲ. ಅದಾದ್ಮೇಲೆ ನಮ್ಮ ಮ್ಯಾರಿಯೋ ಇದ್ದಂತವನು ನಂದಿನಿನ ಕರ್ಕೊಂಡು ಅಂದ್ರೆ ಮನೆ ಒಳಗೆ ಇಬ್ರು ಅಂದ್ರೆ ನಂದಿನಿನು ಮತ್ತೆ ಮ್ಯಾರಿಯೋ ಇಬ್ರು ಸಹ ಒಳಗೆ ಹೊರಟೋಗ್ತಾಳೆ. ಅಂದ್ರೆ ಮ್ಯಾಗಿ ಡೋರ್ ತೆಗೆದಿದ್ ಕಾರಣ ಹಿಂಗೆ ಒಳಗೆ ಹೋಗಾದ್ಮೇಲೆ ಡೋರ್ ನ ಕ್ಲೋಸ್ ಅನ್ನ ಮಾಡ್ಬಿಟ್ಟು ಯಾರು ಕೂಡ ಬರ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು ಬೀರುವನ್ನ ಆಟವನ್ನ ಇಡ್ತಾರೆ. ಇಟ್ಟಾದ್ಮೇಲೆ ಮಧ್ಯಕ್ಕೆ ಬಂದು ನಿಂತ್ಕೊಂತಾರೆ. ಅಷ್ಟಕ್ಕೂ ಇಲ್ಲಿ ಏನ್ ನಡೀತಾ ಇದೆ, ಯಾರಿವರು ಈ ತರ ಎಲ್ಲ ಆಡ್ತಾ ಇದಾರೆ ಅಂತ ನಂದಿನಿ ಕೇಳಿದಾಗ ಮ್ಯಾರಿಯೋ ಇದು ಅಂತ ಒಂದು ಸಿಕ್ಕಾಪಟ್ಟೆ ಯೋಚನೆಯನ್ನ ಮಾಡಿ, ಇವೆಲ್ಲ ಝೋಂಬೀಸ್ಗಳು, ಇವರಿಗೆ ಮನುಷ್ಯರಿಗೂ ಮತ್ತೆ ಬೇರೆ ಯಾವ್ದಕ್ಕೂ ಕೂಡ ಸಂಬಂಧನೇ ಇಲ್ಲ ಅಂತ ಹೇಳೋಕೆ ಶುರುವನ್ನ ಮಾಡ್ತಾನೆ. ನಂಗೆ ಝೋಂಬಿಗಳು ಅಂದ್ರೆ ಬೇರೆ ಏನೂ ಅಲ್ಲ, ಅವರಿಗೆ ಮನುಷ್ಯರು ಶತ್ರುಗಳು ಯಾರು ಅಂತ ಗೊತ್ತಿಲ್ಲ. ಇದೊಂದು ಡೆಡ್ಲಿ ವೈರಸ್, ಬದಲಿಗೆ ಕೊರೋನಾಗಿಂತನೂ ದೊಡ್ಡ ವೈರಸ್. ಅವರಿಗೆ ಶತ್ರುಗಳು ನಮ್ಮವರು ತಮ್ಮವರು ಅಂತ ಯಾವ್ದು ಇಲ್ಲ, ಯಾರನ್ನ ಬೇಕಾದ್ರೂ ಕಚ್ತವೆ. ಹಿಂಗೇನೆ ಕಚ್ಚಿದೆ ಅಂತ
ಕಸಿ ರೆಡ್ಡಿ ಇಲ್ಲ ಅಲ್ವಾ, ಅವನಿಗೂ ಕೂಡ ಒಂದು ಝೋಂಬಿ ಕಚ್ಬಿಡುತ್ತೆ. ಆದ್ರೆ ಅದು ಅಜ್ಜಿ ಝೋಂಬಿ ಆಗಿರುತ್ತೆ. ಯಾಕಂತಂದ್ರೆ ಆ ಅಜ್ಜಿ ಇದಾವ ಅಲ್ಸೆಟ್ ಮಾತ್ರನೇ ಇರುತ್ತೆ, ಆ ಅಲ್ಸೆಟ್ ಇಂದ ಕಚ್ಚಿರ್ತಾಳೆ ಅಷ್ಟೇನೆ. ಅದಾದ್ಮೇಲೆ ಈಗ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ತುಂಬಾನೇ ಯೋಚನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ನಂದಿನಿ ಇದ್ದಂತವಳು ಒಂದು ಪ್ಲಾನ್ ಅನ್ನ ಹೇಳ್ತಾಳೆ. ಅದೇನಪ್ಪಾ ಅಂತಂದ್ರೆ ಝೋಂಬಿಗಳ ರೀತಿ ಮೇಕಪ್ ಅನ್ನ ಮಾಡ್ಕೊಂಡು ಆದ್ರೆ ಎದುರಿಗೆ ಹೋಗಿ ನಿಂತ್ಕೊಳೋದು. ಆದ್ರೆ ಈಗ ಪುಷ್ಕಲ ಅಂದ್ರೆ ಮದುವೆ ಹೆಣ್ಣಿದ್ದಂತವಳು ಝೋಂಬಿ ಆಗ್ಬಿಟ್ಟಿದ್ದಾಳೆ. ಅದು ಕೂಡ ಕಚ್ಚೋದಿಕ್ಕೆ ಬರ್ತಾಳೆ. ಇನ್ನೇನು ಕಚ್ಚೋದಿಕ್ಕೆ ಬಂದಾಗ ನಮ್ಮ ಮ್ಯಾರಿ ಇದ್ದಂತವನು ಒಂದು ಕೊಡನ ಅವಳಿಗೆ ತಗ್ಲಾಕ್ ಬಿಡ್ತಾನೆ. ತಗ್ಲಾಕ್ ಆದ್ಮೇಲೆ ಗೊತ್ತಾಗುತ್ತೆ ಇವ್ರಿಗೆಲ್ಲ ಅವನು ಸ್ಮೆಲ್ ಇಟ್ಕೊಂಡು ಬರ್ತಾ ಇದಾವೆ ಅಂತ. ಈಗ ನಮ್ಮ ಮ್ಯಾರಿ ಇದ್ದಂತ ಸಿಮೆಣ್ಣ ಸುರ್ಕೊಂಡು ನಾನು ಹೋಗ್ಬಿಟ್ಟು ಅವರ ಮಧ್ಯೆ ನಿಂತ್ಕೊಂತೀನಿ. ಆ ಕಾರ್ ಇದೆಯಲ್ವಾ, ಆ ಕಾರ್ನ ತಗೊಂಡು ಬರ್ತೀನಿ, ನೀವು ರೆಡಿ ಆಗಿರಿ ಹೊರಟೋಗೋಣ ಅಂತ. ಈಗ ಇವನು ಕೂಡ ಅದೇ ರೀತಿ ಝೋಂಬಿಗಳ ಮಧ್ಯಕ್ಕೆ ಬಂದು ನಿಂತ್ಕೊಂಡಾಗ ಅಲ್ಲಿಗೆ ಇನ್ನೊಂದಿಬ್ರು ಡಬ್ಬ ನನ್ನ ಮಕ್ಕಳು ಕುಡ್ಕೊಂಡು ಬಂದ್ಬಿಡ್ತಾರೆ. ಕುಡ್ಕೊಂಡು ಬಂದಾಗ ಗೊತ್ತಾಗುತ್ತೆ ಒಬ್ಬ ಮಸಿ ರೆಡ್ಡಿ ಇನ್ನೊಬ್ಬ ಕಸಿ ರೆಡ್ಡಿ ಅಂತ. ಹಿಂಗೇನೆ ಇಬ್ರು ಕೂಡ ಬಂದಾಗ ಅದ್ರಲ್ಲಿ ಮಸಿ ರೆಡ್ಡಿ ಇದ್ದಂತವನ್ನ ಕಚ್ಚಿ ತಿಂದ್ಬಿಡುತ್ತೆ. ಆದ್ರೆ ನಮ್ಮ ಮಸಿ ರೆಡ್ಡಿ ಇದ್ದ ಅಲ್ವಾ, ಅವನು ಮಿಸ್ ಆಗಿ ಪಟಾಕಿ ಮೇಲೆ ಬೆಂಕಿ ಕಡ್ಡಿಯನ್ನ ಎಸ್ದ್ ಬಿಡ್ತಾನೆ. ಅದಾದ್ಮೇಲೆ ತಗಳಿ ಡಮಲ್ ಡಿಮಿಲ್ ಟಚ್ಕಿನೇ ಎಲ್ಲಾ ಪಟಾಕಿ ಕೂಡ ಹಾರೋದಕ್ಕೆ ಶುರುನ ಮಾಡ್ತಾವೆ. ಇವನು ಕೂಡ ಇದೆ ಒಳ್ಳೆ ಚಾನ್ಸ್ ಅಂತ ಹೇಳ್ಬಿಟ್ಟು ಈ ಓಡೋಗೋದಕ್ಕೆ ಶುರುನ ಮಾಡ್ಕೊಂತಾನೆ. ಆದ್ರೆ ಈ ಮನೆ ಒಳಗೆ ಝೋಂಬಿಗಳು ಬಿದ್ದ್ಬಿಟ್ಟಿದಾವೆ. ನಮ್ಮ ಮ್ಯಾರಿಯೋ ಇದ್ದಂತವನು ಕಾರನ್ನ ತಗೊಂಡು ಬಂದು ಆ ಮಸಿ ರೆಡ್ಡಿನೂ ಕೂಡ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಹಿಂಗೇನೆ ಹೊರಟು ಬಂದಾದ್ಮೇಲೆ ಈಗ ಇವನು ಹೋಗ್ತಾ ಇರೋದು ಬೆಂಗಳೂರಿಗಲ್ಲ, ಬದಲಿಗೆ ನಾನು ಕಲ್ಯಾಣನ ಕರ್ಕೊಂಡು ಬರ್ಲೇಬೇಕು. ನಾನ್ ಕಲ್ಯಾಣ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ, ನೀವೆಲ್ಲ ಇಲ್ಲೇ ಇರಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಕಸಿರೆಡ್ಡಿ ಮತ್ತೆ ನಂದಿನಿ ಮ್ಯಾರಿಯೋ 3 ಜನ ಹೋಗ್ತಾರೆ. ಅಂದಂಗೆ ಈ 3 ಜನ ಕೂಡ ಒಳಗೆ ಬರ್ತಾರೆ. ಇಬ್ರು ಎಲ್ಲರೂ ಕೂಡ ಒಂದೊಂದು ದಿಕ್ಕಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮ್ಯಾರಿಯೋ ಮತ್ತೆ ಕಸಿರೆಡ್ಡಿ ಇದ್ದಂತವ್ರು ಒಂದ್ ದಿಕ್ಕಲ್ಲಿ ಬಂದ್ರೆ ನಂದಿನಿ ಇನ್ನೊಂದ್ ದಿಕ್ಕಲ್ಲಿ ಹೊರಟೋಗ್ತಾಳೆ. ಅದಾದ್ಮೇಲೆ ಹಿಂಗೇನೆ ಇವ್ರು ಕೂಡ ಒಳಗೆ ಬಂದಾಗ ಅಲ್ಲಿ ವೀರ ರೆಡ್ಡಿಯ ಫಾದರ್ ಮಲ್ಕೊಂಡಿರೋದನ್ನ ನೋಡ್ತಾರೆ. ಆದ್ರೆ ಕಲ್ಯಾಣ ಇವ್ರಿನ್ನೂ ಸಾಯಿಸಿರೋದಿಲ್ಲ, ಇನ್ನು ಬರೀ ವಾರ್ನಿಂಗ್ ಅನ್ನ ಕೊಡ್ತಾ ಇರ್ತಾರೆ. ಅದಾದ್ಮೇಲೆ ನಮ್ಮ ಅಪ್ಪನ ಕರ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಹೊರಡಕ್ಕೆ ಹೋದಾಗ ಅಲ್ಲಿ ಅವರ ಫಾದರ್ ಇರೋದಿಲ್ಲ, ಅಂದ್ರೆ ವೀರ ರೆಡ್ಡಿ ಫಾದರ್ ಇರೋದಿಲ್ಲ. ಇದೇ ಟೈಮು ಅಂತ ಹೇಳ್ಬಿಟ್ಟು ನಮ್ಮ ಮ್ಯಾರಿಯೋ ಇದ್ದಂತವನು ಕಲ್ಯಾಣನ ಕರ್ಕೊಂಡು ಹೊರಟೋಗ್ಬೇಕಾದ್ರೆ ಅಲ್ಲಿ ಒಂದೊಂದು ಹುಡುಗಿಯನ್ನ ಕಟ್ಟಾಕಿರೋದನ್ನ ನೋಡ್ತಾರೆ. ಅಂದಂಗೆ ನಂದಿನಿ ಬದ್ಲಿಗೆ ಅವಳೆಲ್ಲ ಬಂದಿದ್ದು. ಅಂದಂಗೆ ಇವಳು ವೀರ ರೆಡ್ಡಿ ಮಗಳು ಶೈಲಜಾ ರೆಡ್ಡಿ ಆಗಿರ್ತಾಳೆ. ಅಂದಂಗೆ ಈಗನೇ ಫ್ಲಾಶ್ ಬ್ಯಾಕ್ ಓಪನ್ ಆಗೋದು. ಅಂದಂಗೆ ನಂದಿನಿ ಅಂದ್ರೆ ಶೈಲಜಾ ಮಾಡಿದ್ದು ಪೂರ್ತಿಯಾಗಿ ನಾಟಕ. ಹಂಗಾಗಿನೇ ಇವ್ರನ್ನ ಇಲ್ಲಿ ತಗೊಂಡು ಬಂದು ತಗ್ಲಾಕ್ಸಿರೋದು. ಅಂದಂಗೆ ಊರ್ಗೂರೇ ಸುಡ್ಗಾಡಾಗೋಗಿದೆ. ನಿಮ್ಗೆ 25 ವರ್ಷದ ದ್ವೇಷ ಬೇಕಾ ಅಂತ ಹೇಳ್ಬಿಟ್ಟು ನಮ್ಮ ಮ್ಯಾರಿಯೋ ಬುದ್ಧಿವಾದವನ್ನ ಹೇಳ್ತಾನೆ. ಯಾವಾಗ್ಲಾದ್ರೂ ಮರ್ತೋಗಿದ್ರೆ ತಾನೇ ದ್ವೇಷವನ್ನು ತೀರ್ಸ್ಕೊಳ್ಳೋದಿಕ್ಕೆ, ನೋಡು ನನ್ನ ತಂಗಿ ಹೆಂಗಾಗೋಗಿದ್ದಾಳೆ ಅಂತ. ಆ ಭೂಮಾ ರೆಡ್ಡಿಯ ತಮ್ಮ ಇದ್ದ ಅಲ್ವಾ, ಅವನು ನನ್ ತಂಗಿನ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಮೋಸವನ್ನ ಮಾಡ್ದ ಅಂತ ಹೇಳ್ಬಿಟ್ಟು ನಮ್ಮ ಮ್ಯಾರಿಯೋ ಹೇಳ್ತಾನೆ. ಆ ಮುಟ್ಟಾಳೆ ಯಾರು, ನನಗೆ ತೋರಿಸಿ, ನಾನ್ ಜಾಡ್ಸೋದ್ ಕರ್ಕೊಬತ್ತೀನಿ ಅಂತ ನೋಡ್ದಾಗ ಆ ಫೋಟೋನ ಅದ್ರಲ್ಲಿ ಬೇರೆ ಯಾರೋ ಅಲ್ಲ, ಇವ್ರಪ್ಪ ಪ್ರತಾಪ್ ರೆಡ್ಡಿನೇ ಇರ್ತಾನೆ. ಅನ್ನಂಗೆ ಬೇರೆ ಯಾರೋ ಅಲ್ಲ, ಪ್ರತಾಪ್ ರೆಡ್ಡಿ ಅಂದ್ರೆ ಇವರ ಫಾದರ್ನೇ ಆಗಿರ್ತಾನೆ. ಅದೇ ಟೈಮ್ಗೆ ಕಲ್ಯಾಣ್ ಬಂದು ಹೇಳ್ತಾನೆ, ಮ್ಯಾರಿಯೋ ನಿಮ್ಮ ಫಾದರ್ ಕಣೋ ಅಂತ ಹೇಳಿದಾಗ ನಮ್ಮ ವೀರ ರೆಡ್ಡಿ ಫುಲ್ಲು ಖುಷಿ ಆಗ್ಬಿಡ್ತಾನೆ. ನಾನು ಒಂದನ್ನ ತಗೊಳ್ಳೋಣ ಅನ್ಕೊಂಡಿದ್ದೆ, ಎಲ್ಲವೂ ಕೂಡ ಇಲ್ಲೇನೆ ಸಿಕ್ಬಿಟ್ಟಿದಾವೆ ಅಂತ ನೋಡ್ತಾ ಇರ್ಬೇಕಾದ್ರೆ ಅವರ ಫಾದರ್ಗೆ ಝೂಂಬಿ ಆಗಿರೋದು ಇವ್ರಿಗೆ ಗೊತ್ತಾಗ್ಬಿಡುತ್ತೆ. ಶೈಲಜಾ ಇದ್ದಂತವಳು ಹೋಗಿ ತಡೆದು ತಪ್ಸಿ ಅಪ್ಪ ಅವ್ರು ಝೂಂಬಿ ಆಗಿದ್ದಾರೆ ಅಂತ ಹೇಳ್ಬಿಡಕ್ಕಾದ್ರೆ ತಲಾಂಬರಿ ಅಂದ್ರೆ ಆ ಹುಚ್ಚಿನ ನಮ್ಮ ಮ್ಯಾರಿಯೋ ಇದ್ದಂತವನು ಹೇಳ್ಕೊಂಡು ಅವಳ ಕುತ್ತಿಗೆ ಮೇಲೆ ಕತ್ತಿಯನ್ನ ಇಟ್ಬಿಟ್ಟು, ನೀವ್ ಯಾರಾದ್ರೂ ಮುಟ್ಟಿದ್ರೆ ಇವಳು ಕತ್ತನ್ನ ಕಚಾಕ್ ಅಂತ ಕತ್ತರಿಸಾಕ್ಬಿಡ್ತೀನಿ ಅಂತ ಹೇಳಿ ಎದುರಿಸ್ಕೊಂಡು ಹಿಂಗೇನೆ ಆಚೆಗೆ ಬರ್ತಾನೆ. ಆಚೆಗೆ ಬಂದಾದ್ಮೇಲೆ ಅವಳನ್ನ ತಳ್ಳಿ ಅವನು ಕಾರಿಂದ ಎಸ್ಕೇಪ್ ಹೋಗ್ತಾನೆ. ಹಿಂಗೇನೆ ಇವರು ಕೂಡ ಆ ಕಾರ್ನ ಬಿಡೋದೇ ಬೇಡ ಅಂತ ಹೇಳ್ಬಿಟ್ಟು ಫುಲ್ಲು ಫಾಲೋನ ಮಾಡೋಕೆ ಶುರುವನ್ನ ಮಾಡ್ಕೊಂತಾರೆ. ಫಾಲೋವನ್ನು ಕೂಡ ಮಾಡ್ತಾರೆ ಕೂಡ. ಅನ್ನಂಗೆ ಈಗ ಇವ್ರು ಹೋಗ್ತಾ ಇರೋದು ಯಾವ್ದೋ ಒಂದು ರುದ್ರಿವರಂ ಅನ್ನೋ ಇನ್ನೊಂದು ಊರಿಗೆ. ಅನ್ನಂಗೆ ಇಲ್ಲಿ ದೊಡ್ಡದಾಗಿ ಜಾತ್ರೆ ಕೂಡ ನಡೀತಾ ಇರುತ್ತೆ. ಜಾತ್ರೆ ನಡೀತಾ ಇರ್ಬೇಕಾದ್ರೆ ಇಲ್ಲೊಂದು ನಾಟಕ. ಅಲ್ಲಿ ದುಶ್ಯಾಸನ ದ್ರೌಪದಿ ಸೀರೆ ಎಳಿತಾ ಇದ್ದ ಅಲ್ವಾ, ಆದ್ರೆ ಇಲ್ಲೊಂದು ಮಿಸ್ಟೇಕ್ ಆಗ್ಬಿಟ್ಟು ದ್ರೌಪದಿನೇ ದುಶ್ಯಾಸನ ಪಂಚನ ಎಳ್ದ್ ಬಿಡ್ತಾಳೆ. ಅದ್ ಯಾಕೆ ಅಂತಂದ್ರೆ ಝೋಂಬಿಗಾಗಿದ್ ಕಾರಣ. ಅನ್ನಂಗೆ ಈಗ ಇಲ್ಲಿದ್ದಂತ ಎಲ್ಲವೂ ಕೂಡ ಝೋಂಬಿಯಾಗಿ ಕನ್ವರ್ಟ್ ಆಗೋಕೆ ಶುರುವನ್ನ ಮಾಡ್ಕೊಂಡಿದ್ದಾರೆ. ಯಾರು ಕೂಡ ಉಳ್ಕೊಳ್ಳೋದಿಲ್ಲ. ಈಗ ಎಲ್ಲರೂ ಕೂಡ ಊರಿಂದ ಊರಿಗೆ ಹೋಗಾದ್ಮೇಲೆ ಪೂರ್ತಿಯಾಗಿ ಝೋಂಬಿ ಆದ ಕಾರಣ ವೀರ ರೆಡ್ಡಿ ಮತ್ತೆ ಇನ್ನು ಶೈಲಜಾ ಮತ್ತೆ ನಮ್ಮ ಮ್ಯಾಗಿ, ಕಲ್ಯಾಣ್, ಇನ್ನೊಂದು 3-4 ಜನ ಮಾತ್ರನೇ ಉಳ್ಕೊಂಡಿರೋದು. ಅದು ಮಾಮೂಲಿ ಮನುಷ್ಯರಾಗಿ ಎಲ್ಲರೂ ಕೂಡ ಝೋಂಬಿಯಾಗಿ ಹೋಗ್ಬಿಟ್ಟಿದ್ದಾರೆ ಇವ್ರು ಊರ್ ತುಂಬಾ. ಅಂದಂಗೆ ಈಗ ಎಲ್ಲರೂ ಕೂಡ ಒಂದೊಂದು ಆಯುಧವನ್ನ ತಗೊಂಡು ಒಬ್ಬೊಬ್ಬರನ್ನು ಕೂಡ ಸಂಹಾರ ಮಾಡೋದಕ್ಕೆ ಶುರುವನ್ನ ಮಾಡ್ಕೊಂತಾರೆ. ಹಿಂಗೇನೆ ನಮ್ಮ ಮ್ಯಾರಿಯೋ ಇದ್ದಂತವನು ಗದೆ, ಶೈಲಜಾ ಇದ್ದಂತವಳು ತ್ರಿಶೂಲ, ನಮ್ಮ ಮ್ಯಾಗಿ ಇದ್ದಂತವಳು ಗನ್ನನ್ನ ತಗೊಂಡು ಬಂದು ಒಬ್ಬೊಬ್ಬರಿಗೂ ಕೂಡ ಪಾಠವನ್ನ ಕಲ್ಸೋದಕ್ಕೆ ಶುರುವನ್ನ ಮಾಡ್ಕೊಂತಾಳೆ. ಬಟ್ ಎಷ್ಟೊತ್ತು ಅಂತ ಆ ಝೋಂಬಿಗಳಿಗೆ ಹೊಡೋಕ್ ಸಾಧ್ಯ, ಅವೇನೇ ಮಾಡಿದ್ರು ಕೂಡ ಸಾಯೋದೇ ಇಲ್ಲ. ಹಿಂಗೇನೆ ಏನ್ ಮಾಡೋದು ಅಂತ ಗೊತ್ತಾಗ್ದಲೆ ಎಲ್ಲರಿಗೂ ಕೂಡ ಹೊಡಿತಾನೆ ಇರ್ತಾರೆ. ಹಿಂಗೆ ಹೊಡಿತಾ ಇರ್ಬೇಕಾದ್ರೆ ನಮ್ಮ ಮ್ಯಾಗಿ ಇದ್ಲು ಅಲ್ವಾ,
ಅವಳು ಭದ್ರನ ನೋಡ್ಬಿಡ್ತಾಳೆ. ಅದೇ ದೊಡ್ಡ ತಪ್ಪಾಗೋದು ಕೂಡ. ಹಿಂಗೇನೆ ಎಲ್ಲರೂ ಕೂಡ ನೋಡ್ತಾ ಇರ್ಬೇಕಾದ್ರೆ ಕಸಿರೆಡ್ಡಿ ಇದ್ದಂತವನು ಆ ಒಂದು ತೆಂಗಿನ ಮರ ಹತ್ತಿ ಕುತ್ಕೊಬಿಡ್ತಾನೆ. ಬಟ್ ನಮ್ಮ ಮ್ಯಾಗಿ ಇದ್ಲು ಅಲ್ವಾ, ಅವಳು ಭದ್ರನ ಅದ್ ಯಾಕಾದ್ರೂ ನೋಡಿದ್ಲು. ಅದನ್ನ ನೋಡ್ತಿದ್ದಂಗೆನೆ ಇವನ್ ಯಾವಾಗ ಜೋಂಬಿ ಆದಂತ ಅವ್ರಿಗೆ ಯಾರಿಗೂ ಕೂಡ ಗೊತ್ತೇ ಇಲ್ಲ. ಅಷ್ಟಕ್ಕೂ ಏನಾಯ್ತು ಅಂತ ನೋಡೋ ಅಷ್ಟೊತ್ತಿಗೆ ಆ ಭದ್ರ ಇದ್ದಂತವನು ನಮ್ಮ ಮ್ಯಾಗಿ ಹತ್ರಕ್ಕೆ ಬಂದು ನಿಂತ್ಕೊಂತಾನೆ. ಇವಳು ಕೂಡ ಅವನ್ನ ಶೂಟ್ ಮಾಡೋದಕ್ ಆಗೋದಿಲ್ಲ. ಹಳೆ ನೆನಪುಗಳಿಗೆಲ್ಲ ಬಂದಿದ ತಕ್ಷಣ ಇವನು ಕೂಡ ಇದು ಒಳ್ಳೆ ಚಾನ್ಸ್ ಅಂತ ಹೇಳ್ಬಿಟ್ಟು ಕಚ್ಚಿ ಇನ್ಫೆಕ್ಟ್ ಅನ್ನ ಮಾಡ್ಬಿಡ್ತಾನೆ. ನಮ್ಮ ಮ್ಯಾರಿಯು ಕೂಡ ಮ್ಯಾಗಿ ಅಂತ ಹೇಳ್ಬಿಟ್ಟು ಜೋರಾಗಿ ಓಡ್ ಬರ್ತಾನೆ. ಬಟ್ ಕಲ್ಯಾಣ ಅವನ್ನ ತಡೆದ್ ಬಿಡ್ತಾನೆ. ಅದಾದ್ಮೇಲೆ ಒಂದು ಗಾಡಿಯನ್ನ ತಗೊಂಡು ಎಲ್ಲರಿಗೂ ಕೂಡ ಗುದ್ದಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕಸಿರೆಡ್ಡಿನ ಮರದ ಮೇಲೆನೆ ಬಿಟ್ಟು ಹೊರಟೋಗ್ಬಿಡ್ತಾರೆ. ಅದಾದ್ಮೇಲೆ ಹಿಂಗೇನೆ ಇವ್ರು ಮುಂದೆ ಬಂದಾಗ ಶೈಲಾಜಾಗಿ ಅವರ ಫಾದರ್ ಸತ್ತೋಗಿದ್ದೆ ಕಾಣ್ತಾ ಇರುತ್ತೆ. ನಮ್ಮ ಮ್ಯಾರಿಯೋ ನೋಡಿದ್ರೆ ಭದ್ರ ಯಾವಾಗ ಹಿಂಗಾಯ್ತು ಅಂತ ನೋಡ್ತಾ ಇರ್ಬೇಕಾದ್ರೆ ಕಲ್ಯಾಣ್ ಇದ್ದಂತವನು ಸಾರಿ ನನ್ನಿಂದನೇ ಇಷ್ಟೆಲ್ಲ ಆಗಿದ್ದು ಅಂತ ಕೇಳ್ತಾನೆ. ಅವಾಗ ನಮ್ಮ ಮ್ಯಾರಿಯೋಗೆ ಗೊತ್ತಾಗುತ್ತೆ ಅವನು ಅವತ್ತು ಕಚ್ಚಿದ್ದ ಅಲ್ವಾ, ಅಷ್ಟಕ್ಕೂ ಅವ್ನ್ ಕಚ್ಚಿದ ಮೇಲೆನೆ ಈ ಪ್ರಾಬ್ಲಮ್ ಎಲ್ಲ ಶುರುವಾಗಿರೋದು ಅಂತ ಗೊತ್ತಾಗುತ್ತೆ. ಅದಲ್ದಲೆ ಅವತ್ತು ಯಾವ ಜಾಗದಲ್ಲಿ ಅವನು ಕಚ್ಚಿದ್ನೋ ಅದೇ ಸ್ಪಾಟಿಗೆ ಬಂದು ನಿಂತ್ಕೊಂಡು ನೋಡ್ತಾನೆ. ಆದ್ರೆ ಅವನು ಎಲ್ಲೋದ ಅಂತ ಇವ್ರಿಗೆ ಗೊತ್ತಾಗೋದಿಲ್ಲ. ಬಟ್ ಅದಾದ್ಮೇಲೆ ಸ್ವಲ್ಪ ಹುಡ್ಕಾದ್ಮೇಲೆ ಅವ್ನು ಯಾವ ಜಾಗಕ್ಕೆ ಹೋದ ಅಂತದ್ದು ಕೂಡ ಗೊತ್ತಾಗುತ್ತೆ. ಒಂದು ಬೂತ್ ಬಂಗ್ಲೆ ಒಳಗೆ ಹೊರಟೋಗಿರ್ತಾನೆ. ಇವ್ರು ಕೂಡ ಅದ್ರೊಳಗೆ ಹೊರಟೋಗ್ತಾರೆ. ಆ ಬೂತ್ ಬಂಗ್ಲೆ ಒಳಗೆ ಬರ್ತಾರೆ ಅಂದಂಗೆ ಇದು ಒಬ್ಬ ಮನುಷ್ಯ ಮೊದಲನೇ ಸೀನ್ ಅಲ್ಲಿ ಬಂದ ಅಲ್ವಾ, ಅದೇನೆ ಬೂತ್ ಬಂಗ್ಲೆ, ಬೇರೆ ಯಾವ್ದು ಅಲ್ಲ. ಹಿಂಗೆ ಇವ್ರು ಒಳಗೆ ಬಂದಾಗ ಇವ್ರು ಕೂಡ ಒಂದ್ ಸ್ವಲ್ಪ ಡೆಡ್ ಬಾಡಿಗಳು ಅದಲ್ಲೆಲ್ಲ ಯಾವ್ದಾವ್ದೋ ಒಂದು ಪ್ರಾಣಿಗಳೆಲ್ಲ ಕಾಣಿಸ್ತವೆ. ಆದ್ರೆ ನಮ್ಮ ಮ್ಯಾರೆ ಇದ್ದಂತ ಒಂದು ಕ್ಯಾಮ್ರಾವನ್ನ ತಿಕ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದ್ಬಿಡ್ತಾನೆ. ಅಂದ್ರೆ ಇವನೇನು ಸೈಂಟಿಸ್ಟ್. ಈಗ ಇವನ್ಗೆ ಹೊಡೆದು ಕೇಳೋಕೆ ಶುರುವನ್ನ ಮಾಡ್ತಾನೆ. ಆದ್ರೆ ಅವ್ನ್ ಬುದ್ಧಿವಂತ. ಒಂದು ಇಂಜೆಕ್ಷನ್ ನ ಇವನ್ ಬಾಡಿಗೆ ಚುಚ್ಚೋದಕ್ಕೆ ಒಂದು ಇಂಜೆಕ್ಷನ್ ಅನ್ನು ತಗೋತಾನೆ. ಆದ್ರೆ ಅವನ್ಗೆನೆ ಹೊಡೆದು ಕೇಳೋಕೆ ಶುರುವನ್ನ ಮಾಡ್ತಾನೆ. ಅನ್ನಂಗೆ ಇವನೊಬ್ಬ ವೆರಿ ಸೈಂಟಿಸ್ಟ್. ಒಂದು ಕೊರೋನಾಗೆ ಒಂದು ವ್ಯಾಕ್ಸಿನ್ ಅನ್ನ ಕಂಡು ಹಿಡಿಬೇಕು ಅಂತ ಅನ್ಕೊಂಡಿರ್ತಾನೆ. ಅಂದಂಗೆ ಆ ವ್ಯಾಕ್ಸಿನ್ ಅನ್ನ ಡೈರೆಕ್ಟ್ ಆಗಿ ಮನುಷ್ಯರ ಮೇಲೆನೆ ಪ್ರಯೋಗನ ಮಾಡ್ತಾ ಇರ್ತಾನೆ ಕೂಡ. ಹಿಂಗೆ ಮಾಡಿದಾಗ ಅವರಲ್ಲಿ ಕೊರೋನಾ ಹೋಗೋ ಬದಲಿಗೆ ಇನ್ನೊಂದು ವೈರಸ್ ಉಂಟಾಗೋದಕ್ಕೆ ಶುರು ಆಗ್ಬಿಡುತ್ತೆ. ಅದೇನೆ ಝೋಂಬೀಸ್ ವೈರಿಯೋ. ಅನ್ನಂಗೆ ಇವ್ರನ್ನ ತಡೆಯೋದಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಇವ್ರು ದೊಡ್ಡ ಮಾನ್ಸ್ಟರ್ ರೀತಿ ಕನ್ವರ್ಟ್ ಆಗಿ ಹೋಗ್ಬಿಟ್ಟಿರ್ತಾರೆ ಅಂತ. ಅಂದಂಗೆ ಇವನು ಇಂತ ಹಲ್ಕ ಕೆಲಸ ಯಾಕೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಇವನು ಮಾಡಿದಂತ ಎಕ್ಸ್ಪೆರಿಮೆಂಟ್ ಇಂದ ತುಂಬಾ ಜನ ಸತ್ತೋಗಿರ್ತಾರೆ. ಹಂಗಾಗಿನೇ ಇವನು ಒಂದು ಕೊರೋನಾಗೆ ಮೊದಲನೇ ಒಂದು ವ್ಯಾಕ್ಸಿನ್ ಅನ್ನ ಕಂಡು ಹಿಡಿದ್ರೆ ಇವನನ್ನ ಬ್ಯಾನ್ ಅನ್ನ ಮಾಡಿರೋದನ್ನ ತೆಗಿತಾರೆ. ಎಲ್ಲರೂ ಕೂಡ ಇವನ್ ಕಾಲ ಹತ್ರಕ್ಕೆ ಬಂದು ಬೀಳ್ತಾರೆ ಅಂತ. ಅಂದಂಗೆ ಇದಕ್ಕೆ ಒಂದು ಔಷಧಿ ಕೂಡ ಇದೆ. ಬಟ್ ಅದ್ ಎಲ್ಲಿದೆ ಅಂತ ಇವನು ನಮ್ಮ ಮ್ಯಾರಿಯೋ ಕೇಳೋ ಅಷ್ಟರಲ್ಲಿ ಇದಕ್ಕಿದಾಗೆ ಲೈಟ್ ಫ್ಲಿಕರಿಂಗ್ ಆಗಿ ಶುರು ಆಗ್ಬಿಡುತ್ತೆ. ಯಾಕಂತಂದ್ರೆ ಆ ರೂಮ್ ಅಲ್ಲಿ ಇದ್ದಂತ ಮಾನ್ಸ್ಟರ್ ಆಚೆಗೆ ಬಂದ್ಬಿಡುತ್ತೆ. ಹಿಂಗೇನೆ ಆಚೆಗೆ ಬಂದಾಗ ಇದ್ದಕ್ಕಿದ್ದಂಗೆ ಒಂದು ರೀತಿ ಕತ್ಲೆ ಆಗೋದ್ಮೇಲೆ ನಮ್ಮ ಮ್ಯಾರಿಯೋ ಇದ್ದಂತ ಒಂದು ಬ್ಯಾಟ್ರಿ ಬಿಟ್ಟು ನೋಡಿದ್ರೆ ಆ ಸೈಂಟಿಸ್ಟ್ ನ ಮಾನ್ಸ್ಟರ್ ಕಿತ್ತುಕೊಂಡು ತಿಂತಾ ಇದೆ. ಇವ್ರು ಕೂಡ ಭಯ ಬಿದ್ದು ಅಂತ ಹೇಳ್ಬಿಟ್ಟು ಓಡೋಕೆ ಶುರುವನ್ನ ಮಾಡ್ಕೊಂತಾರೆ. ಬಟ್ ಶೈಲೇಜ ಕೈಲಿ ಓಡೋಕ್ ಆಗೋದಿಲ್ಲ. ಕೆಳಗೆ ಬಿದ್ದಾಗ ನಮ್ಮ ಮ್ಯಾರಿಯೋ ಇದ್ದಂತವನು ಆ ಕೈಗೆ ಹಾಕಿದ್ದಂತ ಚೈನಿಂದ ಆ ಮಾನ್ಸ್ಟರ್ ಅನ್ನ ಒಂದು ರೀತಿ ಎಳೆಯೋಕೆ ಶುರುವನ್ನ ಮಾಡ್ತಾನೆ. ಬಟ್ ಆ ಮಾನ್ಸ್ಟರ್ ಇದ್ದಂತದ್ದು ಇವನ್ ಮೇಲೆನೆ ಬಂದಾಗ ಅಲ್ಲಿಗೆ ಕಲ್ಯಾಣ್ನ ಮಾವ ಬಂದು ಅಂದ್ರೆ ಭೂಮಾರೆಡ್ಡಿ ಬಂದು ಕತ್ತನ್ನ ಎಗರಿಸ್ಬಿಟ್ಟು ಕಾರಿನೊಳಗೆ ಕೂರಿಸ್ಕೊಂಡು ಹೊರಟೋಗೋಕೆ ಶುರುವನ್ನ ಮಾಡ್ತಾನೆ. ಏನಾಯ್ತು ನನ್ನ ಹೆಂಡತಿ ಮಕ್ಳು ಎಲ್ಲಾದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಊರಿಗೂರಿಗೆ ಸುಡುಗಾಡೋಗಿದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ನಮ್ಮ ಮ್ಯಾರಿಯೋ ಇದ್ದಂತವನು ಆ ಫೂಟೇಜ್ ಅನ್ನು ತಕೊಂಡು ನೋಡೋಕೆ ಶುರುವನ್ನ ಮಾಡ್ತಾನೆ. ಅಂದಂಗೆ ಅದ್ರಲ್ಲಿ ತುಂಬಾನೇ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ದಾನೆ. ಅದಲ್ಲದೆ ಅವ್ ಮಾಡಿರೋವೆಲ್ಲ ಕೂಡ ಫೇಲ್ಯೂರ್ ಆಗಿ ಹೊರಟೋಗಿದಾವೆ. ಅಂದಂಗೆ ಇದಕ್ಕೆ ಮೆಡಿಸಿನ್ ಕೂಡ ಅವನೇನೆ ಹೇಳಿದಾನೆ, ಅದೊಂದು ದೇವಸ್ಥಾನದಲ್ಲಿ ಇದೆ ಅಂತ. ಬಟ್ ಎಲ್ಲಿ ಅಂತ ಇವನಿಗೆ ನೋಡೋಷ್ಟರಲ್ಲಿ ಅದೊಂದು ಕ್ಯಾಮ್ರಾ ಇತ್ತು ಅಲ್ವಾ, ಅದು ಸ್ವಿಚ್ ಆಫ್ ಆಗಿ ಹೋಗುತ್ತೆ. ಇನ್ನೊಂದ್ ಕಡೆ ತೋರಿಸ್ತಾರೆ ನಮ್ಗೆ ಒಬ್ಳು ತಾಯಿ ಇದ್ದಂತವಳು ಒಂದು ಮಗುವಿನ ಜೊತೆ ಒಂದು ರೂಮ್ ನಲ್ಲಿ ಇನ್ನೂ ಕೂಡ ಬದುಕಿದಾಳೆ. ಆ ಮಗು ಕೂಡ ಕಿರ್ಚ್ಕೊಂಡಾಗ ಅಲ್ಲಿ ಇದ್ದಂತ ಎಲ್ಲಾ ಝೋಂಬಿಗಳು ಕೂಡ ಇವಳ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಕಚ್ಚಿ ತಿಂದು ಸಾಯಿಸ್ಬಿಡ್ತವೆ. ಅದರಲ್ಲೇ ಇವಳು ಕೂಡ ಇದೇ ಲಾಸ್ಟ್ ಅಂತ ಹೇಳ್ಬಿಟ್ಟು ಮಗು ಕೂಡ ಹಾಲು ಕುಡಿಸ್ತಾಳೆ. ಅದಾದ್ಮೇಲೆ ಗೊತ್ತಾಗುತ್ತೆ ನಮಗೆ ನಂದಿನಿಗೂ ಕೂಡ ಇನ್ಫೆಕ್ಟ್ ಆಗಿದೆ. ಅಂದಂಗೆ ಈಗ ದೇವಸ್ಥಾನದೊಳಗೆ ಹೋಗಿ ಹುಡುಕ್ಬೇಕು ಅಂತ. ಆದ್ರೆ ನಮ್ಮ ಮ್ಯಾರಿಯೋ ಇದ್ದಂತವನು ನಂದಿನಿಂದ ಆಚೆ ಕಡೆಗೆ ಬಿಟ್ಟು ಹೋಗೋದಿಲ್ಲ, ಬದಲಿಗೆ ಒಳಗೆ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದಾದ್ಮೇಲೆ ಮತ್ತೆ ಆ ವಿಡಿಯೋನ ತೆಗೆದು ನೋಡೋಕೆ ಶುರುವನ್ನ ಮಾಡಿದಾಗ ಅಲ್ಲಿ ಒಂದು ಸಿಂಬಲ್ ಇರುತ್ತೆ. ಆ ಸಿಂಬಲ್ ನಮ್ಗೆ ಸಿಕ್ಕಿದ್ರೆ ಈ ವೈರಸ್ಗೆ ಔಷಧಿ ಸಿಕ್ತಂಗೆ ಅಂತ. ಹಿಂಗಿನ ಹುಡುಕ್ತಾ ಇರ್ಬೇಕಾದ್ರೆ ಬೀರಾರೆಡ್ಡಿ ಬಂದ್ಬಿಡ್ತಾನೆ. ಅಷ್ಟಕ್ಕೂ ಇವನು ಬದುಕಿದಾನೆ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಬಂದಾಗ ಇದಕ್ಕಿದ್ದ ಶೈಲಜಾ ರೆಡ್ಡಿ ಇದ್ದಂತವಳು ಅಪ್ಪ ಅಂತ ಕೂಗ್ಬಿಡ್ತಾಳೆ. ಅದನ್ನ ನೋಡಿದಂತ ಭೂಮಾರೆಡ್ಡಿ ಯಾಕೋ ನನ್ಗೆ ಈ ತರ ಮೋಸ ಮಾಡ್ದೆ ಅಂತ ಹೇಳ್ಬಿಟ್ಟು ಕೇಳಿದಾಗ ನೀನು ಕೂಡ ಮಾಡಿದ್ದು ಮೋಸನೇ ಅಲ್ವಾ, ನನ್ನ ತಂಗಿನ ಮದ್ವೆ ಮಾಡ್ಕೊಂತೀನಿ, ನಿಮ್ ಮನೆ ಸೊಸೆ ಮಾಡ್ತೀನಿ ಅಂತಂದೆ. ಆದ್ರೆ ಈಗ ನೋಡಿದ್ರೆ ಅವನ ಮಗನ್ನೇ ನಿಮ್ ಮನೆಗೆ ಕರ್ಕೊಂಡು ಬಂದು ಇಟ್ಕೊಂಡಿದ್ಯಾ ಅಂತ ಕೇಳಿದಾಗ ಭೂಮಾರೆಡ್ಡಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಹೇಳ್ತಾನೆ, ಅಷ್ಟಕ್ಕೂ ನಿಮ್ಮ ಅಪ್ಪ ಸಿಕ್ಕಿದ್ರೆ ನಾನೇ ಸಾಯಿಸಾಕ್ಬಿಡ್ತೀನಿ ಅಂತ. ಅವಾಗ ನಮ್ಮ ವೀರಾರೆಡ್ಡಿ ಇದ್ದಂತವನು ಸ್ವಲ್ಪ
ಬೇಜಾರನ್ನ ಮಾಡ್ಕೊಂಡು ಅದೇ ಟೈಮ್ಗೆ ವೀರಾರೆಡ್ಡಿ ಮೇಲೆ ಬಿದ್ದಂತ ಝೋಂಬಿನೂ ಕೂಡ ಸಾಯಿಸಿ ಇಬ್ರು ಕೂಡ ಒಂದಾಗ್ತಾರೆ. ಅದಾದ್ಮೇಲೆ ಈ ಭೂಮಾರೆಡ್ಡಿ ಮತ್ತೆ ನಮ್ಮ ವೀರಾರೆಡ್ಡಿ ಇದ್ದಂತವ್ರು ಬರ್ದಂಗೆ ತಡೆಯೋಕೆ ಹೋದಾಗ ನಮ್ಮ ಮ್ಯಾರೋ ಇದ್ದಂತವನು ಆ ಔಷಧಿ ಎಲ್ಲಿರ್ಬೋದು ಅಂತ ಹೇಳಿ ಹುಡ್ಕೋಕೆ ಹೋದಾಗ ಶೈಲಜಾ ಇದ್ದಂತವಳು ಇದಕ್ಕಿದ್ದಾಗೆ ಒಂದ್ ರೀತಿ ಕನ್ವರ್ಟ್ ಆಗೋಕೆ ಶುರು ಆಗ್ತಾಳೆ. ಅದಾದ್ಮೇಲೆ ಇವನು ಕೂಡ ಆ ದೇವಸ್ಥಾನ ಇದ್ದಂತ ಜಾಗಕ್ಕೆ ಬಂದು ಅವಳ ಮಕ್ಕದ ಮೇಲೆ ಏನೇನೋ ಎರ್ತಾನೆ, ಬಟ್ ಯಾವ್ದು ಕೂಡ ವರ್ಕೌಟ್ ಆಗೋದಿಲ್ಲ. ಆದ್ರೆ ಇಲ್ಲಿ ಇತ್ತು ಅಲ್ವಾ ಒಬ್ಳು, ಅದೇ ತಾಯಿ ಇದ್ಲು ಅಲ್ವಾ, ಅವಳು ಈಗ ಸಣ್ಣ ಮಗುನೇ ಈಗ ಕಚ್ಚಿ ಇನ್ಫೆಕ್ಟ್ ಅನ್ನ ಮಾಡೋದಕ್ಕೆ ಹತ್ರ ಬರ್ತಾಳೆ. ಅದೇ ಟೈಮ್ಗೆ ಇವನು ಶಂಖ ಊತಾನೆ, ಹೂ ಅಂತ ಶಂಖ ಊದಿದ ತಕ್ಷಣ ಇಬ್ಬ ಝೋಂಬಿಗಳೆಲ್ಲ ಅವನ ಮೇಲೆನೆ ಅಟ್ಯಾಕ್ ಅನ್ನ ಮಾಡೋಕೆ ಶುರುನ ಮಾಡ್ಕೊಂತವೆ. ಅಂದಂಗೆ ಕೌಂಟ್ಲೆಸ್ ಗುರು, ಎಷ್ಟು ಅಂತ ಝೋಂಬಿಗಳಿಲ್ಲ ಅಷ್ಟೊಂದು ಝೋಂಬಿಗಳಿದಾವೆ. ಅಂದಂಗೆ ಇವನು ಶಂಖ ಯಾಕೆ ಊದ್ದ ಅಂದ್ರೆ ಆ ಶೈಲಜಾಗೆ ಹೊಡೆದಿರ್ತಾನೆ. ಹೊಡೆದಾಗ ಆ ಶಿವಲಿಂಗದಿಂದ ಬರ್ತಾ ಇರೋಂತ ಒಂದು ಅಮೃತ ಇದೆ ಅಲ್ವಾ, ಅದು ಅವಳ ಬಾಯೊಳಗೆ ಹೋದಾಗ ಅವಳು ಮಾಮೂಲಿ ಮನುಷ್ಯಳಾಗಿ ಕನ್ವರ್ಟ್ ಆಗ್ತಾಳೆ. ಅಂದಂಗೆ ಆ ವೈರಸ್ಗೆ ಇದೇನೆ ಔಷಧಿ ಕೂಡ ಆಗಿರುತ್ತೆ ಕೂಡ. ಹಿಂಗೇನೆ ಇವನು ಅದನ್ನ ನೋಡಿದ ತಕ್ಷಣ ಆ ನೀರೆಲ್ಲ ಅಂದ್ರೆ ಅಮೃತ ಎಲ್ಗೂ ಹೋಗಿ ಸೇರ್ಕೊಂತ ಇದೆಯೋ ಅದೇ ಜಾಗಕ್ಕೆ ಕರ್ಕೊಂಡು ಬರ್ತಾನೆ. ಅಂದಂಗೆ ಅದ್ ಬೇರೆ ಎಲ್ಲೋ ಅಲ್ಲ, ಮೊದಲಿಗೆ ಒಂದು ಪಾರಿವಾಳ ಬಿದ್ದು ಆರೋಯ್ತು ಅಲ್ವಾ, ಅದೇನೆ ಜಾಗ. ಹಿಂಗೇನೆ ಎಲ್ಲಾ ಪಾರಿವಾಳಗಳನ್ನು ಕೂಡ ಇವನು ಮಾಡೋದಕ್ಕೆ ಬಂದಾಗ ಎಲ್ಲವೂ ಕೂಡ ಬಿದ್ದು ಎಲ್ಲವೂ ಕೂಡ ಎಚ್ಚರಿಕೆ ಆಗ್ತವೆ. ಅಂದಂಗೆ ಈಗ ಪ್ರತಾಪ್ ರೆಡ್ಡಿ, ವೀರಾರೆಡ್ಡಿ, ಭೂಮಾರೆಡ್ಡಿ ಎಲ್ಲರೂ ಕೂಡ ಒಂದಾಗ್ಬಿಟ್ಟಿದ್ದಾರೆ. ಅಂದಂಗೆ ಎಲ್ಲರೂ ಕೂಡ ಒಂದಾಗಿದ್ದಾರೆ. ಅದಾದ್ಮೇಲೆ ಕಲ್ಯಾಣ ಕೂಡ ಸಮಾಧಾನವಾಗಿದ್ದಾನೆ. ಈಗ ಊರಿಗೂರೇ ಸಮಾಧಾನವಾಗಿ ಇರ್ಬೇಕಾದ್ರೆ ನಮ್ಮ ಶೈಲಜಾ ಇದ್ದಂತವಳು ಮ್ಯಾರಿಯೋಗೆ ನಂಬರ್ ಅನ್ನ ಕೊಡ್ತಾಳೆ ಫೋನ್ ಮಾಡೋದಕ್ಕೆ. ಇನ್ನೇನು ಇಬ್ರು ಕೂಡ ಲವ್ ಅಲ್ಲಿ ಬಿದ್ದೋಗ್ತಾರೆ ಕೂಡ. ಅದಾದ್ಮೇಲೆ ನಮ್ಮ ಪ್ರತಾಪ್ ರೆಡ್ಡಿಗೆ ಒಂದಾದ್ಮೇಲೆ ಇನ್ನೊಂದ್ ಬೋನಸ್ ಆಗಿ ಸಿಕ್ಬಿಡುತ್ತೆ. ಅದೇನಪ್ಪಾ ಅಂತಂದ್ರೆ ತಲಾಂಬರಿ ವಿತ್ ಅವನ ಹೆಂಡತಿ ಇಬ್ರು ಕೂಡ ಸಿಗ್ತಾರೆ. ಅದಾದ್ಮೇಲೆ ನಮ್ಗೆ ತೋರಿಸ್ತಾರೆ ಇಲ್ಲಿ ವೀರಾರೆಡ್ಡಿ ಫಾದರ್ ಇದ್ರು ಅಲ್ವಾ, ಅವ್ರನ್ನ ಇನ್ನು ಹಂಗೇನೆ ಬಿಟ್ಬಿಟ್ಟಿದ್ದಾರೆ ಅಂತ. ಅದಾದ್ಮೇಲೆ ಗೊತ್ತಾಗುತ್ತೆ ನಮ್ಮ ಪ್ರತಾಪ್ ರೆಡ್ಡಿ ಮದ್ವೆ ಆಗಿ ಓಡೋಗಿದ್ದು ಬೇರೆ ಯಾರ ಜೊತೆನೆಲ್ಲ ಅವಳ ಮನೆ ಕೆಲ್ಸದವಳ ಜೊತೆನೆ ಅಂತ. ಈಗ ನಮ್ಮ ಭದ್ರನು ಕೂಡ ಅವನ ಹ್ಯಾಬಿಟ್ ಅನ್ನ ಬಿಟ್ಟಿದ್ದಾನೆ. ಭದ್ರ ಕೂಡ ಅವನು ಹ್ಯಾಬಿಟ್ ಅನ್ನ ಬಿಟ್ಟಿದ್ದಾನೆ. ಅದೇ ಯಾವಾಗ ಟ್ಯಾಬ್ಲೆಟ್ಸ್ ಹಾಕೋತಿದ್ದ ಅಲ್ವಾ ಭದ್ರ ಕಾಯಿಲೆಗೆ, ಆ ಕಾಯಿಲೆ